ನಮಸ್ತೆ. ನಾನ್ ಮಾತಾಡ್ತಿರೋದು ಕೇಳಿಸ್ತಿದ್ಯಲ್ವಾ? ಹಾ ಮ್ಯಾಮ್, ಈಗ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಮ್ಯಾಮ್. ಇಲ್ಲಿ ಮೊದಲಿಗೆ ನಾವು ಈಶ್ವರನನ್ನ ಧ್ಯಾನ ಮಾಡ್ಬೇಕಾಗುತ್ತೆ. ಸುಂದರಕಾಂಡ ಆದ್ರೂ ಕೂಡ ನಾವು ಮೊದಲಿಗೆ ಈಶ್ವರನನ್ನ ನೆನೆದು ಆಮೇಲೆ ನಾವು ಮುಂದೆ ಹೋಗ್ಬೇಕಾಗುತ್ತೆ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ಹರಿಸ್ ಸರ್ವತ್ರ ಗೀಯತೆ. ಅಂದ್ರೆ ವೇದಕ್ಕೆ ಪ್ರತಿಪಾದ್ಯ ಆಗಿರುವಂತಹ ಶ್ರೀ ಪರಮೇಶ್ವರನನ್ನೇ ನಾವು ಧ್ಯಾನ ಮಾಡ್ಬೇಕು ಮತ್ತೆ ಸ್ತುತಿಸ್ಬೇಕು ಕೂಡ. ವೇದಗಳೇ ಈ ಶಿವನನ್ನ ಸ್ತುತಿಸೋದ್ರಿಂದ ನಾವು ಯಾವುದೇ ಒಂದು ವೇದಗಳಾಗ್ಲಿ ಅದನ್ನ ಓದೋದಕ್ಕೂ ಮೊದಲು ನಾವು ಈಶ್ವರನನ್ನ ಧ್ಯಾನ ಮಾಡಿ ನಾವು ಮುಂದೆ ಹೋಗ್ತಾರೆ. ಇಲ್ಲಿ ವಿಶ್ವದ ಸಾರಸತ್ವ ಲೋಕದಲ್ಲಿ ಅಗ್ರಮಾನ್ಯ ಆಗಿರುವಂತ ವೇದಗಳು ಭಗವಂತನ ನಿಸ್ವಸ್ವರೂಪ ಆಗಿರುತ್ತೆ, ಮತ್ತೆ ಅಪೌರುಷೆಯಾಗೂ ಕೂಡ ಇರುತ್ತೆ. ಅಂದ್ರೆ ತುಂಬಾ ವೇದಗಳಿಗೆ ಆ ಭಗವಂತನ ಒಂದು ಅನುಗ್ರಹ ಇಲ್ಲ ಅಂದ್ರೆ ಯಾವುದು ಕೂಡ ನಡೆಯೋದಿಲ್ಲ. ಅದಕ್ಕೋಸ್ಕರ ನಾವು ಈಶ್ವರನನ್ನ ಧ್ಯಾನ ಮಾಡ್ಬೇಕಾಗುತ್ತೆ. ಮತ್ತಲ್ಲಿ ಶ್ರೀಮದ್ ರಾಮಾಯಣವನ್ನ ನೋಡೋದಾದ್ರೆ ಸತ್ಯ ಶಿವ ಸುಂದರಗಳ ಸಾಕ್ಷಾತ್ಕಾರ ಆಗಿರೋ ಹೇಗೆ ಇರುತ್ತೋ ಅದೇ ರೀತಿಯಾಗಿಯೇ ಇರುವಂತದ್ದು ಯಾವುದು ಸುಂದರಕಾಂಡ. ಇಲ್ಲಿ ನಮ್ಗೆ ಪ್ರಸನ್ನರಾಗಿರುವಂತ ಅಂದ್ರೆ ಈಶ್ವರನಿಗೆ ಸಾಕ್ಷಾತ್ ಪ್ರಸನ್ನ ಆಗಿರುವಂತಹ ಮಹರ್ಷಿ ಕವಿ ಬ್ರಹ್ಮ ಅಂತ ಕರೆಸ್ಕೊಂಡಿರುವಂತಹ ವಾಲ್ಮೀಕಿ ಭಗವಂತನಿಂದ ರಚಿತವಾದಂತಹ ಈ ಒಂದು ಕಾವ್ಯ ಯಾವುದು ಸುಂದರಕಾಂಡ, ಶ್ರೀಮದ್ ರಾಮಾಯಣ ಅಂತಾನು ಹೇಳ್ಬೇಕು ನಾವಿಲ್ಲಿ. ರಸಕಾವ್ಯ, ಆದಿಕಾವ್ಯ, ಆದರ್ಶ ಕಾವ್ಯ ಮುಂತಾದ ಪ್ರಶಸ್ತಿಗಳಿಗೆ ಪಾತ್ರವಾದ ರಾಮಾಯಣ ಮಹಾಕಾವ್ಯ ಅನ್ನೋದ್ರಲ್ಲಿ ಇದು ತಪ್ಪಾಗೋದಿಲ್ಲ. ಯಾಕಂದ್ರೆ ವೇದದಷ್ಟೇ ಔನ್ನತ್ಯವನ್ನ ಪಡ್ಕೊಂಡಿರುವಂತದ್ದು ಮತ್ತೆ ಅಷ್ಟು ಪವಿತ್ರ ಆಗಿರುವಂತದ್ದು ಯಾವುದು ಶ್ರೀಮದ್ ರಾಮಾಯಣ. ಇದ್ರಲ್ಲಿ ನಾವು ವಿಶೇಷವಾಗಿ ರಾಮಾಯಣದಲ್ಲಿ ನೋಡ್ಬೇಕಾದ್ರೆ ಇನ್ನು ಸುಂದರಕಾಂಡಕ್ಕೆ ನಾವು ಬರ್ಲಿಲ್ಲ. ವಿಶೇಷವಾಗಿ ನಾವು ರಾಮಾಯಣದಲ್ಲಿ ನೋಡ್ಬೇಕಂದ್ರೆ ಇಲ್ಲಿ ನಮ್ಗೆ ಸನಾತನ ಸಂಸ್ಕೃತಿ ಪ್ರತಿಬಿಂಬಿಸಿದಂತ ಒಂದು ಕಾವ್ಯ ಆಗಿರುತ್ತೆ. ಅಂದ್ರೆ ಯಾಕೆ ಈ ತರ ಹೇಳ್ತೀವಿ ಅಂದ್ರೆ ಸಂಸ್ಕೃತಿ, ಸಮಾಜ, ರಾಜನೀತಿ, ಮಾನವ ಧರ್ಮ, ಪರಮಾರ್ಥ ತತ್ವ, ಹೀಗೆ ನಮ್ಮ ಜೀವನಕ್ಕೆ ಏನೇನ್ ಬೇಕೋ ಎಲ್ಲ ಧರ್ಮಗಳು ಕೂಡ ಈ ಒಂದು ಶ್ರೀಮದ್ ರಾಮಾಯಣದಲ್ಲಿ ಇರುವಂತದ್ದು ಒಂದೇ ಅಂತ. ನಮಸ್ತೆ. ಹಲೋ. ಕ್ಷಮಿಸಿ, ಯಾಕಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಶ್ರೀಮದ್ ರಾಮಾಯಣದಲ್ಲಿ ನಾವು ಕಥೆಗಳು ಮತ್ತೆ ಮೂವಿಯಲ್ಲಿ ಮತ್ತೆ ಎಲ್ಲಾ ಕಡೆ ನೋಡಿದೀವಿ. ಅದ್ರೆಲ್ಲ ನಮ್ಗೆ ಏನ್ ತಿಳಿಸ್ತಾ ಇದಾರೆ ಅಂದ್ರೆ ಸಂಸ್ಕೃತಿ ಯಾವ ರೀತಿ ಇರ್ಬೇಕು, ಸಮಾಜದಲ್ಲಿ ರಾಜನೀತಿ ಆಗಿರ್ಬೇಕು, ಮಾನವ ಧರ್ಮ ಯಾವ ರೀತಿ ಇರ್ಬೇಕು, ಪರಮಾರ್ಥ ತತ್ವ ಹೇಗಿರ್ಬೇಕು ಅನ್ನೋದೆಲ್ಲ ಕೂಡ ಅದ್ರಲ್ಲಿ ಶ್ರೀಮದ್ ರಾಮಾಯಣದಲ್ಲಿ ಇರುವಂತಹ ಒಂದು ಸತ್ಯ. ಯಾಕಂದ್ರೆ ಅವೆಲ್ಲ ನಮ್ ಜೀವನಕ್ಕೆ ಬೇಕಾಗಿರುವಂತಹ ಎಲ್ಲವೂ ಕೂಡ ಅದ್ರಲ್ಲಿ ಅಡಗಿದೆ. ಯಾವ್ದ್ರಲ್ಲಿ? ಶ್ರೀಮದ್ ರಾಮಾಯಣದಲ್ಲಿ. ಈ ರಾಮಾಯಣದಲ್ಲಿ ಮುಖ್ಯ ನಾಯಕ ಆಗೋರು ಯಾರು ಅಂತಂದ್ರೆ ಶ್ರೀರಾಮಚಂದ್ರ ಅಂತ ನಮ್ಗೆಲ್ಲ ಗೊತ್ತಿದೆ. ಶ್ರೀರಾಮನ ಕಥೆಗೆ ಕೊಂಡೊಯ್ಯುವ ಕಥೆಯೇ ರಾಮಾಯಣ. ಅವರ ಕಥೆಯನ್ನ ಕೊಂಡೋಡ ಅಂತದ್ದು ಮತ್ತೆ ಅಲ್ಲಿಗೆ ಆ ಕಥೆಯನ್ನ ಹೇಳೋ ಅಂತದ್ದೇ ರಾಮಾಯಣ. ಅದಕ್ಕೆ ರಾಮಾಯಣ ಅಂತ ಬರುತ್ತೆ. ರಾಮನ ಕತೆ ಸಾಗ್ಬೇಕಾದ್ರೆ ನಾವು ಮೊದಲು ಮಹೋನ್ನತವಾಗಿರೋ ಪಾತ್ರ ವಹಿಸಿರುವಂತಹ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಶ್ರೀ ಆಂಜನೇಯ ಸ್ವಾಮಿ ಅಂದ್ರೆ ಹನುಮಂತ. ಅವರ ಮಾರ್ಗದರ್ಶನ ಸಿಗ್ಬೇಕು, ಪೂಜೆ ಇದ್ ಮಾಡ್ಬೇಕು ಅಂದ್ರೆ ಶ್ರೀರಾಮನ ಒಂದು ಅನುಗ್ರಹ ಸಿಗ್ಬೇಕು, ಅವ್ರ ಮಾರ್ಗದರ್ಶನ ಬೇಕು ಅಂದ್ರೆ ನಾವಿಲ್ಲಿ ಮೊದಲು ಹನುಮಂತನ ಒಂದು ಮಾರ್ಗದರ್ಶನದಲ್ಲೇ ನಾವು ಸಾಗ್ಬೇಕು, ಮತ್ತೆ ಅವರನ್ನ ಪೂಜೆ ಮಾಡ್ಬೇಕು, ಅವರನ್ನ ಧ್ಯಾನ ಮಾಡ್ಬೇಕು ಮೊದಲು. ಅಲ್ಲಿವರೆಗೂ ನಾವು ಶ್ರೀರಾಮನ ಪಾದದ ಒಂದು ಹೆಸರನ್ನ ಕೂಡ ನಾವು ಪಾರಾಯಣ ಮಾಡಿದ್ರು ವ್ಯರ್ಥ ಆಗತ್ತೆ. ಮೊದಲು ನಾವು ಯಾರನ್ನ ಸ್ಮರಣೆ ಮಾಡ್ಬೇಕು? ಆಂಜನೇಯನನ್ನ ನಾವು ಸ್ಮರಣೆ ಮಾಡ್ಬೇಕಾಗುತ್ತೆ, ಮತ್ತೆ ಪೂಜಿಸ್ಬೇಕು, ಧ್ಯಾನಿಸ್ಬೇಕು. ಯಾವಾಗ್ಲೂ ಕೂಡ ನಾವು ಆಂಜನೇಯನ ಧ್ಯಾನದಲ್ಲಿ ಯಾವ ರೀತಿ ಅಂದ್ರೆ ದಾಸ ಮಾರುತಿಯ ದಾಸನಾಗದೆ ಈಶನಾಗಲು ಸಾಧ್ಯ ಇಲ್ಲ ಅಲ್ವಾ? ಅದೇ ರೀತಿ ಶ್ರೀರಾಮನ ಪ್ರಾಪ್ತಿ ಆಗ್ಬೇಕಂದ್ರೆ ನಾವು ಆಂಜನೇಯನನ್ನ ನಾವು ಸ್ಮರಣೆ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನಾವು ರಾಮನ ಒಂದು ಪ್ರಾಪ್ತಿಗಾಗ್ಲಿ ಅವರ ಇದಕ್ಕಾಗ್ಲಿ ನಾವ್ ಯಾವ್ದಕ್ಕೂ ಅಲ್ಲಿಗೆ ಸಿಲ್ಪಕ್ ಸಾಧ್ಯನೇ ಇಲ್ಲ. ಅವರ ಒಂದು ಪಾದಕಕ್ಕೆ ಅಂದ್ರೆ ನಾವು ಇವಾಗ ಪಾರಾಯಣ ಮಾಡ್ತೀವಿ, ಏನೇನೋ ಇದು ರಾಮನ ಒಂದು ಪಾರಾಯಣ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೇ ನಾವು ಪಾರಾಯಣ ಮಾಡಿದ್ರು ಕೂಡ ಮೊದಲು ನಾವು ಆಂಜನೇಯನಿಗೆ ಮೊದಲು ಶರಣಾಗ್ಬೇಕು.
ಆದ್ರಿಂದ ನಾವು ಮೊದಲು ಹನುಮಂತನಿಗೆ ಶರಣಾದ್ರೆ ಮಾತ್ರನೇ ನಮ್ಗೆ ರಾಮ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ನಮ್ಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅದಷ್ಟು ನಾವು ಆಳವಾಗಿ ಹನುಮಂತನನ್ನ ನಾವು ಧ್ಯಾನ ಮಾಡ್ಬೇಕಾ ಮೇಡಮ್ ಅಂತ ನೀವು ಕೇಳೋದಾದ್ರೆ, ನಾವು ಅಷ್ಟೊಂದು ಆಳವಾಗಿ ನಾವು ಹೋಗಕ್ ಸಾಧ್ಯ ಇಲ್ಲ. ಬಟ್ ಆದ್ರೂ ಕೂಡ ದಿನಕ್ಕೆ ಒಂದು ಬಾರಿ ಅದನ್ನ ನಾವು ಹನುಮಂತನನ್ನ ನಾವು ನೆನಪು ಮಾಡ್ಕೊಂತ ಅವ್ರಿಗೆ ಶರಣಾಗತಿ ಆಗ್ಲೇಬೇಕು. ಇಲ್ಲ ಅಂದ್ರೆ ನಾವು ರಾಮನನ್ನಾಗ್ಲಿ ವಿಷ್ಣುವನ್ನಾಗ್ಲಿ ನಾವು ಏನೇ ಮಾಡಿದ್ರು ಕೂಡ ಅಲ್ಲಿಗೆ ವ್ಯರ್ಥ. ಇಂತಹ ಶ್ರೀಮದ್ ರಾಮಾಯಣ ಮಹಾವೃಕ್ಷದ ಒಂದು ಶ್ರೇಷ್ಠ ಆಗಿರುವಂತದ್ದು. ಮಾರುತಿಯ ಅಂದ್ರೆ ಹನುಮಂತನ ಲೀಲಾ ವೈಭವವಾಗಿರುವಂತದ್ದು, ಅಂದ್ರೆ ಲೀಲೆಗಳನ್ನ ಇರುವಂತದ್ದು, ಕೊಂಡೊಯ್ಯುವಂಥದ್ದು ಇರುವಂತದ್ದು, ಅಂದ್ರೆ ಲೀಲೆಗಳ ಇರುವಂತದ್ದು ಯಾವ್ದ್ರಲ್ಲಿ? ಸುಂದರಕಾಂಡದಲ್ಲಿ ಲೀಲಾ ವೈಭವ. ಈ ಹನುಮಂತನ ಲೀಲೆಗಳು ಯಾವ್ದೆ? ಸಣ್ಣ ಒಂದು ಗಾತ್ರದಿಂದ ಹಿಡಿದು ದೊಡ್ಡ ಗಾತ್ರದವರೆಗೂ ಪ್ರತಿಪಾದಿಸುವಂತದ್ದು ಈ ಸುಂದರಕಾಂಡ. ಆ ಸುಂದರಕಾಂಡದಲ್ಲಿ ಲೀಲಾ ವೈಭವಗಳು ಯಾವ್ಯಾವ ರೀತಿ ಇದೆ ಅನ್ನೋದಕ್ಕೆ ಇಲ್ಲಿ ಇರೋದಕ್ಕೇನೆ ಇದಕ್ಕೆ ಏನಂತ ಕರೀತಾರೆ? ಸುಂದರಕಾಂಡ ಅಂತ. ಸುಂದರವಾಗಿ ಇರುವಂತದ್ದು, ಅದಕ್ಕೋಸ್ಕರ ಇಲ್ಲಿ ಸುಂದರಕಾಂಡ ಅಂತ ಕರೀತಾರೆ. ಇಲ್ಲಿ ರಾಮಾಯಣ ಯಾವುದೇ ಕಾಂಡ ನೀವು ಓದಿದ್ರು ಕೂಡ, ರಾಮಾಯಣದಲ್ಲಿ ಯಾವುದೇ ಕಾಂಡ ಓದಿ, ಆದ್ರೆ ಬುದ್ಧಿಯಿಂದ ಅಂದ್ರೆ ನಮ್ಮ ಮನಸ್ಸಿಂದ ಬುದ್ಧಿಯಿಂದ ನೋಡಿದ್ರೆ ಅದು ನಮ್ಗೆ ಏನ್ ತಿಳಿಸ್ಕೊಡುತ್ತೆ ಅಂದ್ರೆ ಇದು ಸೌಂದರ್ಯವಾಗಿ ಸುಂದರವಾಗಿ ಭ್ರಮಿಸುವಂತದ್ದಾಗಿರುತ್ತೆ. ಅಂದ್ರೆ ಅದನ್ನ ಕೇಳ್ತಾ ಇದ್ರೆ ಇನ್ನು ಕೇಳೋಣ ಅನ್ಸುತ್ತೆ. ಇನ್ನು ನೋಡ್ತಾ ಇದ್ರೆ ಈಗ ಮೂವಿಗಳಲ್ಲಿ ಎಷ್ಟೋ ಜನ ನಾವು ಕೇಳಿರಲ್ಲ, ಬಟ್ ಅದ್ರ ಮೂವಿಗಳಲ್ಲಿ ಆ ಒಂದು ಆಕ್ಟಿಂಗ್ ಮಾಡುವಾಗ ಇನ್ನು ನೋಡೋಣ ಅಂತ ಅನ್ಸುತ್ತೆ. ಅದೇ ರಾಮಾಯಣದಲ್ಲಿ ಬರುವುದೇ ಈ 5ನೇ ಕಾಂಡ. ಯಾವುದು? ಸುಂದರಕಾಂಡ. ನಮ್ಗೆ ಇಲ್ಲಿ ರಾಮಾಯಣ ನಾವಿಲ್ಲಿ ತಗೋತಾ ಇಲ್ಲ, ಸುಂದರಕಾಂಡ ತಗೋತಾ ಇರೋದ್ರಿಂದ ನಾವಿಲ್ಲಿ ಸುಂದರಕಾಂಡ ಯಾವ ಕಾಂಡದಲ್ಲಿದೆ? 5ನೇ ಕಾಂಡದಲ್ಲಿದೆ ಸುಂದರಕಾಂಡ. ಈ 5ನೇ ಕಾಂಡಕ್ಕೆ ವಾಲ್ಮೀಕಿಯವರು ನಾಮಕರಣ ಮಾಡಿದ್ದಾರೆ. ಏನಂತ ನಾಮಕರಣ ಮಾಡಿದ್ದಾರೆ? ಸುಂದರಕಾಂಡ ಅಂತ. ಯಾಕೆ ಸುಂದರಕಾಂಡ ಅಂತ ಮಾಡಿದ್ದಾರೆ ನೋಡೋಣ ಮುಂದೆ. ತುಂಬಾನೇ ಚೆನ್ನಾಗಿದೆ ಸುಂದರಕಾಂಡ ಅಂತ ಯಾಕೆ ಮಾಡಿದ್ದಾರೆ ಅಂತ. ನಾನು ಅಂದ್ರೆ ಚಿಕ್ಕದಾಗಿ ಈ ರಾಮಾಯಣದ ಒಂದು ಸ್ವಲ್ಪ ಭಾಗವನ್ನ ಮಾತ್ರ ತಗೊಂಡಿದ್ದೀನಿ ಇದ್ರಲ್ಲಿ. ಇನ್ನ ಸುಂದರಕಾಂಡ ಅಂದ್ರೆ ಏನು ಅಂತ ನೋಡಕ್ಕೂ ಮೊದ್ಲು ಸುಂದರಕಾಂಡವನ್ನ ಓದೋದ್ರಿಂದ ಯಾವ ಅನುಗ್ರಹ ನಮಗ್ ಸಿಗುತ್ತೆ ಅಂತ ಒಂದೆರಡು ಲೈನ್ ಹೇಳ್ತೀನಿ. ಸುಂದರಕಾಂಡವನ್ನ ತಿಳಿಯೋದಾಗಿರ್ಬೋದು, ಕೇಳೋದಾಗಿರ್ಬೋದು, ಮತ್ತೊಬ್ರು ಏನೋ ಒಂದು ಶ್ರವಣ ಮಾಡ್ತಾ ಇರ್ತಾರೆ, ಪ್ರವಚನ ಮಾಡ್ತಾ ಇರ್ತಾರೆ, ಕೇಳೋದ್ರಿಂದ ಆಗ್ಬೋದು. ಅಷ್ಟು ಕೇಳಿದ್ರೆ ಸಾಕಂತೆ ಹನುಮಂತನ ಅನುಗ್ರಹ ನಮ್ಗೆ ಪಟ್ಟಂತ ಲಭಿಸುತ್ತಂತೆ. ಅದ್ರಿಂದ ಇನ್ನು ನಾವೇ ಪಾರಾಯಣ ಮಾಡಿದ್ರೆ, ನಾವೇ ಬಾಯಾರ ಮನಸ್ಸಿನಲ್ಲಿ ಹನುಮಂತನನ್ನ ಕೂರ್ಸ್ಕೊಂಡು ಪಾರಾಯಣ ಮಾಡೋದ್ರಿಂದ ಇನ್ನೆಷ್ಟು ಲಾಭ ನಾವು ಪಡ್ಕೋಬಹುದು ಅನ್ನೋದನ್ನ ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗುತ್ತೆ. ಇಲ್ಲಿ ಕೇಳೋದ್ರಿಂದನೇ, ಆ ಕತೆ ತಿಳ್ಕೊಳೋದ್ರಿಂದನೇ ಹನುಮಂತನ ಅನುಗ್ರಹ ಆಗ್ಬಿಡುತ್ತೆ ಅಂದ್ರೆ ನಮ್ಗೆ. ಇನ್ನು ನಾವು ಪಾರಾಯಣ ಮಾಡಿ ಭಗವಂತ ಸುಮ್ನೆ ಪಾರಾಯಣ ಅಂದ್ರೆ ಬಾಯಿ ಮಾತಿಗೆ ಹೇಳೋದಲ್ಲ, ಮನಸ್ಸಿನ ಇಚ್ಛೆಯಾಗಿ ಆ ಒಂದು ಪಾರಾಯಣವನ್ನ ಮಾಡೋದ್ರಿಂದ ಇನ್ನು ಯಾವ ಫಲಗಳು ನಮ್ಗೆ ಸಿಗ್ತಾ ಹೋಗುತ್ತೆ ಅಂತ ನೋಡ್ಬೋದು. ಏನೇನು ನಮಗೆ ಹನುಮಂತ ಕೊಡ್ಬಲ್ಲ ಅನ್ನೋದನ್ನ ಈ ಒಂದು ಸುಂದರಕಾಂಡ ಅನ್ನೋ ಹೆಸರನ್ನ ಇಟ್ಕೊಂಡು ನಾವು ಅದನ್ನ ನೋಡ್ತಾ ಹೋಗೋಣ. ಇಲ್ಲಿ ಸುಂದರಕಾಂಡ ಅಂತ ಯಾಕೆ ಹೆಸರು ಬಂತು? ನಮ್ಗೆಲ್ಲ ಆಶ್ಚರ್ಯ ಆಗುತ್ತೆ. ಇಲ್ಲಿ ಹನುಮಂತ ಮತ್ತೆ ಶ್ರೀರಾಮ ಎಷ್ಟೆಲ್ಲ ಹೆಸರಿದೆ. ಶ್ರೀರಾಮನಿಗಂತೂ ಎಷ್ಟೆಲ್ಲ ಹೆಸರಿದೆ, ಅದನ್ನ ಹೇಳ್ಬೋದಿತ್ತು. ಸುಂದರ ಅಂದ್ರೆ ಇದು ಹನುಮಂತ ಅಂತಂದ್ರೆ ಹನುಮಂತನಿಗೆ ಹಲವಾರು ಹೆಸರಿದೆ, ಆ ಹೆಸರನ್ನ ಹಿಡಿಬೋದಿತ್ತು. ಈ ವಾಲ್ಮೀಕಿ ಮಹರ್ಷಿಗಳು ಸುಂದರಕಾಂಡ ಅಂತ ಯಾಕಿಟ್ರು ಅಂತ ನೋಡೋದಾದ್ರೆ ನಾವಿಲ್ಲಿ ತುಂಬಾ ಅದ್ಭುತ ಆಗಿದೆ. ಸುಂದರಕಾಂಡ ಅಂತ ಯಾಕೆ ಹೆಸರಿಟ್ರು? ಸುಂದರ ಅಂತ ಕರೆಯಲ್ಪಡುವ ಹನುಮಂತನ ಕಾಂಡ ಸುಂದರಕಾಂಡ ಇದು. ಅಂದ್ರೆ ಹನುಮಂತನ ಮಹಿಮೆಯನ್ನ ಪ್ರತಿಪಾದನೆ ಮಾಡುವಂಥದ್ದು ಅಂತಹ ಮಹಾಕಾಂಡ ಇದು. ಇಲ್ಲಿ ಹನುಮಂತನ ಮಹಿಮೆಯನ್ನ ಪ್ರತಿಪಾದನೆ ಮಾಡುವಂಥದ್ದು ಇದಲ್ವಾ, ಅದಕ್ಕೆ ಇದನ್ನ ಮಹಾಕಾಂಡ ಅಂತಾನೆ ಕರಿಬೇಕು ಅಂತಾನೆ ಇರುವಂತದ್ದು. ಅದು ಇದು ತುಂಬಾ ಮಹಾಕಾಂಡನೇ ಆಗಿದೆ. ಯಾಕೆಂದ್ರೆ ಸೂಕ್ಷ್ಮ ರೂಪದಲ್ಲಿ ಕೂಡ ಇರಬಲ್ಲಂತ ಹನುಮಂತ ದೊಡ್ಡ ಗಾತ್ರದಲ್ಲೂ ಕೂಡ ಅವನು ಇರ್ಬೋದು. ಅದಕ್ಕೆ ಏನಂತೀವಿ ಇಲ್ಲಿ ಮಹಾಕಾಂಡ ಅಂದ್ರೂ ಇಲ್ಲಿ ತಪ್ಪಾಗೋದಿಲ್ಲ. ಆದ್ರೆ ಇಲ್ಲಿ ಸುಂದರಕಾಂಡ ಅಂತ ಅವರು ಹೆಸರನ್ನ ಕೊಟ್ಬಿಡ್ತಾರೆ. ಇದಕ್ಕೆ ಇದು
ಸುಂದರ ಕಾಂಡ ಹನುಮಂತನನ್ನ ಯಾಕೆ ಸುಂದರ ಅಂತ ಕರೆಯುತ್ತೆ ಅಂತ ನೋಡೋದಾದ್ರೆ ಅದಕ್ಕೆ ಎರಡು ಕಾರಣ ಇದೆ. ಒಂದೇದು ಏನು ಅಂತಂದ್ರೆ ಹನುಮಂತ ನೋಡೋದಕ್ಕೆ ತುಂಬಾ ಸುಂದರ ಆಗಿದ್ನಂತೆ. ನೋಡೋದಕ್ಕೆ ಅಂದ್ರೆ ಎಷ್ಟು ಸುಂದರ ಅಂದ್ರೆ ತುಂಬಾನೇ ಸುಂದರವಾಗಿದ್ದಂತೆ. ಅಂದ್ರೆ ಈಗ ಒಬ್ಬ ಮನುಷ್ಯನ್ಗೆ 32 ಲಕ್ಷಣ ಇರುತ್ತಲ್ವಾ, ಒಬ್ಬ ವ್ಯಕ್ತಿಗೆ 32 ಲಕ್ಷಣ ಇರುತ್ತೆ. ಆದ್ರೆ ಹನುಮಂತನಿಗೆ ಆ 32 ಲಕ್ಷಣದಲ್ಲಿ ಯಾವ ನ್ಯೂನತೆ ಅಂದ್ರೆ ಯಾವ ಒಂದು ಬ್ಲಾಕ್ ಮಾರ್ಕ್ ಕೂಡ ಇಲ್ವಂತೆ. ಆ 32 ಲಕ್ಷಣಗಳು ಇರುವಂತಹ ಹನುಮಂತ. ಇಲ್ಲಿ ಒಬ್ಬ ವ್ಯಕ್ತಿ ಪುರುಷ ಅಂತ ನೆನ್ಕೊಳ್ಳಿ, ಪರ್ಫೆಕ್ಟ್ ಆಗಿ ಇದ್ದಾನೆ ಅಂದ್ರೆ ಅವನಿಗೆ 32 ಲಕ್ಷಣಗಳಿಂದ ಕೂಡಿರ್ತಾನಲ್ವಾ, ಅವನಿಗೆ 32 ಲಕ್ಷಣ ಇದೆ ಅಂತ. ಇಲ್ಲಾಂದ್ರೆ ಅವನಿಗೆ ಆ 32 ಲಕ್ಷಣ ಇಲ್ಲ. ಯಾವ್ದಾದ್ರು ಒಂದು ನ್ಯೂನತೆ ಇದ್ರೆ ಅದಕ್ಕೆ ಅವನು 32 ಲಕ್ಷಣಕ್ಕೆ ಯೋಗ್ಯತೆ ಆಗಿರೋದಿಲ್ಲ. ಎಲ್ಲ ಕರೆಕ್ಟ್ ಆಗಿದೆ ಅಂದಾಗ ಮಾತ್ರ 32 ಲಕ್ಷಣಗಳಿಂದ ಕೂಡಿರ್ಬೇಕಾಗತ್ತೆ. ಅಂತಹ ದೇಹ ಆಗಿರ್ಬೋದು, ಅಂತ ದೇಹದಲ್ಲಿ ಒಂದೊಂದು ಅಂಗನು ಈ ರೀತಿನೇ ಇರ್ಬೇಕು ಅಂತ ನಮ್ಗೆ ಇಲ್ಲಿ ಶಾಸ್ತ್ರದಲ್ಲಿ ಹೇಳುತ್ತೆ. ಈಗ ಎಲ್ಲೋ ಒಂದು ಅಂಗದಲ್ಲಿ ಮಾರ್ಕೋ ಮತ್ತೊಂದು ಗಾಯನ ಏನೋ ಆಗ್ಬಿಟ್ಟಿರುತ್ತೆ, ಅದಕ್ಕೆ ಇಲ್ಲಿ ಲಕ್ಷಣಗಳು ಅಲ್ಲಿ ಕಂಡು ಬರೋದಿಲ್ಲ. ಎಲ್ಲ 32 ಲಕ್ಷಣಗಳನ್ನು ಕೂಡಿರ್ಬೇಕಾದ್ರೆ ಮಾತ್ರ ಈ ಲಕ್ಷಣಗಳನ್ನ ಹೊಂದಿರ್ತಾರೆ. ಅಂದ್ರೆ ಎಲ್ಲ ಪರ್ಫೆಕ್ಟ್, ಯಾವುದಲ್ಲೂ ದೋಷನೇ ಇಲ್ಲ ಅನ್ನೋದಕ್ಕೆ 32 ಲಕ್ಷಣಗಳನ್ನ ಕೂಡಿರ್ತಾರೆ. ಇಲ್ಲಿ ಶಾಸ್ತ್ರದಲ್ಲಿ ಬರ್ದಿದ್ದಾರೆ ಕೂಡ, ಈ ಎಲ್ಲಾ ಲಕ್ಷಣಗಳು ಇದ್ರೆ ಮಾತ್ರನೇ 32 ಲಕ್ಷಣಗಳು ಇದೆ ಅಂತ ನಾವಿಲ್ಲಿ ತಿಳ್ಕೊಬೇಕು. ಅವನು ಮಾತ್ರ ಸುಂದರನಾಗಲು ಸಾಧ್ಯ, ಇನ್ಯಾರು ಕೂಡ ಇಲ್ಲಿ ಸಾಧ್ಯನೇ ಎಲ್ಲ ಹೇಳೋದಕ್ಕೂ ಆಗೋದಿಲ್ಲ. ಅದಕ್ಕೆ ಇವನು ಹನುಮಂತನನ್ನ ನಾವಿಲ್ಲಿ ಏನಂತ ಅಂತೀವಿ, ಸುಂದರ ಕಾಂಡ. ಒಂದ್ಸರಿ ಶ್ರೀರಾಮನಿಗೂ ಮತ್ತೆ ಹನುಮಂತನಿಗೂ ಭೇಟಿ ಆಗುತ್ತೆ ರಾಮಾಯಣದಲ್ಲಿ. ಅದು ಮೊದ್ಲೇ ಬರಿ ಆಗಿರುತ್ತೆ. ಶ್ರೀರಾಮನು ಹನುಮಂತನನ್ನ ನೋಡಿ ಕೂಡ ಶ್ರೀರಾಮನನ್ನ ನೋಡಿದಲ್ಲ, ಒಂದ್ಸರಿ ಭೇಟಿ ಆಗುತ್ತೆ. ಇದು ಮೊದ್ಲನೇ ಸರಿ ಆಗಿರುತ್ತೆ ಅವರ ಭೇಟಿ. ಯಾವ ರೀತಿ ಅಂದ್ರೆ ನಾವು ಮೂವಿಗಳಲ್ಲಿ ಅಲ್ಲಿ ನೋಡಿರ್ಬೋದು ಯಾವ ರೀತಿ ಅಂತೇಳಿ. ಅವ್ರಿಗೆ ಭೇಟಿ ಆಗುತ್ತೆ, ಎದುರು ಬದ್ರು ಭೇಟಿ ಆದಾಗ ಎಲ್ಲಿ ಯಾವ ಕಾಂಡದಲ್ಲಿ ಅಂದ್ರೆ ಕಿಷ್ಕಿಂಧ ಕಾಂಡದಲ್ಲಿ ಅವ್ರು ಭೇಟಿ ಆಗೋದು. ಯಾವ ಕಾಂಡದಲ್ಲಿ? ಕಿಷ್ಕಿಂಧ ಕಾಂಡದಲ್ಲಿ ಅವ್ರು ಭೇಟಿ ಆಗುತ್ತೆ. ಶ್ರೀರಾಮಚಂದ್ರ ಮತ್ತೆ ಹನುಮಂತನ ಭೇಟಿ ಆಗುತ್ತೆ. ಅವ್ರಿಬ್ರು ಎದುರು ಬದ್ರು ನೋಡ್ಕೊಂತಾರೆ. ಶ್ರೀರಾಮ ಹನುಮಂತನನ್ನ ನೋಡಿದ ತಕ್ಷಣ ಪಕ್ಕದಲ್ಲೇ ಇದ್ದಂತ ಲಕ್ಷ್ಮಣನಿಗೆ ಹೇಳ್ತಾರಂತೆ, ಏನಂತಂದ್ರೆ ಲಕ್ಷ್ಮಣ ಅವನನ್ನ ನೋಡಿದ್ರೆ ಅವನ ಮೇಲಿಂದ ಕೆಳಗಿನ ತನಕ ನೋಡಿದ್ರು ಕೂಡ ಯಾವ ಅಂಗದಲ್ಲೂ ಕೂಡ ಅಂದ್ರೆ ನ್ಯೂನ್ಯತೆ ಅಂದ್ರೆ ಉನ್ನತೆ ಅಂತ ಅಂದ್ರೆ ನ್ಯೂನ್ಯತೆ ಕಾಣೋದೇ ಇಲ್ಲ, ಯಾವ ದೋಷನೂ ಇಲ್ಲ ಅವನಿಗೆ ಅಂತ ಹೇಳ್ತಾರಂತೆ. ಮತ್ತೆ ಮಾತಿನಲ್ಲೂ ಕೂಡ ಅವನಿಗೆ ಯಾವ ದೋಷನೂ ಇಲ್ಲ, ಇಲ್ಲಿ ಯಾವ ಅಂಗದಲ್ಲೂ ದೋಷ ಇಲ್ಲ. ಅವನನ್ನು ನೋಡ್ತಾ ಇದ್ರೆ ಇನ್ನೂ ಯಾವ್ದು ದೋಷ ಇಲ್ಲ, ಯಾವ ನ್ಯೂನ್ಯತೆನೂ ಇಲ್ಲ. ಮಾತಾಡ್ತಾನೆ, ಆ ಮಾತಿನಲ್ಲೂ ಕೂಡ ಯಾವ್ದು ದೋಷ ಇಲ್ಲ. ಅಂದ್ರೆ ಎಲ್ಲಾ ಪರ್ಫೆಕ್ಟ್ ಆಗಿ ಇದೆ ಅಂತ ನಾವಿಲ್ಲಿ ನೋಡ್ಕೋಬೇಕು. ಯಾರಿಗೆ? ಹನುಮಂತನಿಗೆ. ಹನುಮಂತ ಯಾವಾಗ್ಲೂ ಕೂಡ ಪರ್ಫೆಕ್ಟ್, ಯಾವದಲ್ಲೂ ಕೂಡ ಅವನಿಗೆ ಕಡಿಮೆ ಇಲ್ಲ. 32 ಲಕ್ಷಣಗಳಿಂದ ಕೂಡಿರುವಂತವನು ಯಾರು? ಹನುಮಂತ. ಅವನನ್ನ ಏನಂತೀವಿ? ಸುಂದರ. ಅದಕ್ಕೆ ಅವನನ್ನು ಸುಂದರ ಅಂತ ಕರೀತೀವಿ. ಯಾಕೆಂದ್ರೆ ಅವನು ಸುಂದರ ಅಂತಹ ಸುಂದರನಾದ ಹನುಮಂತ. ಅದರಿಂದ ಹನುಮಂತನ ಕಥೆಯನ್ನು ಇದು ಪ್ರತಿಪಾದಿಸೋದು ಕೂಡ ಸುಂದರ ಕಾಂಡ ಅಂತಾನೆ. ಸುಂದರವಾಗಿರೋದ್ರಿಂದಾನೇ ಈ ಕಾಂಡವನ್ನ ಏನಂತ ಕರಿತೀವಿ? ಸುಂದರ ಕಾಂಡ. ಇನ್ನೊಂದ್ರಲ್ಲಿ ನೋಡೋದಾದ್ರೆ ಹನುಮಂತನನ್ನ ಸುಂದರ ಅಂತ ಯಾಕೆ ಕರೀತಾರೆ ಅನ್ನೋದಾದ್ರೆ, ನಾವು ವಿಷ್ಣು ಸಹಸ್ರನಾಮದಲ್ಲಿ ನೋಡಿರ್ಬೋದು. ವಿಷ್ಣು ಸಹಸ್ರನಾಮದಲ್ಲಿ ಯಾವ ಶ್ಲೋಕ ಅಂದ್ರೆ 85ನೇ ಶ್ಲೋಕದಲ್ಲಿ ಬರುತ್ತೆ, ಉದ್ಭವ ಸುಂದರ ಸುಂದೋ ರತ್ನನಾಭ ಸುಲೋಚನ ಅಂತ. ಅಂದ್ರೆ ಸುಂದರ ಸುಂದೋ ರತ್ನನಾಭ ಸುಲೋಚನ ಅಂತ 82ನೇ ಶ್ಲೋಕದಲ್ಲಿ ನಾವು ನೋಡ್ಬೋದು.
ಇಲ್ಲಿ ಸುಂದಹ ಸುಂದಹ ಅಂದ್ರೆ ವಿಷ್ಣುವಿನ ಹೆಸರು ಅಂತ ನಾವಿಲ್ಲಿ ಗೊತ್ತಾಯ್ತು. ಇದು ವಿಷ್ಣು ಸಹಸ್ರನಾಮದಲ್ಲಿ ಬರ್ತಾ ಇರೋದ್ರಿಂದ ಅದು ವಿಷ್ಣು ಸಹಸ್ರನಾಮ ಅಂದ್ರೆ ವಿಷ್ಣುವಿನ ಹೆಸರು ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಸೋದೆ ರಮತಿ ಇತಿ ಸುಂದರಹ ಅಂತ. ಆ ಸುಂದರ ಅಂತ ಕರೆಯುವ ಶ್ರೀರಾಮಚಂದ್ರ ಇದ್ದಾರಲ್ವಾ, ರಾ ಅಂತಂದ್ರೆ ರಮತಿ, ರಮತಿ ಅಂತಂದ್ರೆ ಯಾವತ್ತು ಯಾವಾಗಲೂ ಅಂದ್ರೆ ಪ್ರತಿ ಕ್ಷಣವೂ ಕೂಡ ಖುಷಿ ಪಡುವಂತವನು, ಯಾವಾಗೂ ಕೂಡ ಅವನಿಗೆ ದುಃಖನೇ ಇಲ್ಲ. ನಾವು ವಿಷ್ಣು ಸಹಸ್ರನಾಮದಲ್ಲಿ ಮೀನಿಂಗ್ ಅನ್ನ ನೋಡಿದಾಗ ಕೂಡ ನಾವು ಸುಮಾರು ಸರಿ ಹೇಳಿದ್ವಿ, ಅವನಿಗೆ ಯಾವುದರಲ್ಲೂ ಕೂಡ ಅವನು ದುಃಖವನ್ನ ಪಡೆಯೋದಿಲ್ಲ, ಯಾವಾಗ್ಲೂ ಕೂಡ ಆನಂದಮಯವಾಗಿರ್ತಾನೆ, ಆನಂದವಾಗಿ ಇರ್ತಾನೆ ಅಂತ ಹೇಳಿ. ಅದೇ ರೀತಿ ರಮತಿ ಅಂದ್ರೆ ಯಾವಾಗಲೂ ಖುಷಿ ಪಡುವಂತವನು ಅಂತ. ಹನುಮಂತನಿಗೆ ಇಡೀ ಜಗತ್ತಿನಲ್ಲಿ ಯಾವುದು ಕೂಡ ಖುಷಿ ಕೊಡಲ್ವಂತೆ ಹನುಮಂತನಿಗೆ. ಇನ್ನೇನ್ ಖುಷಿ ಕೊಡುತ್ತೆ ಹನುಮಂತನಿಗೆ ಅಂತ ನೋಡೋದಾದ್ರೆ, ಶ್ರೀರಾಮನ ಚಿಂತನೆ ಮಾಡುವಂಥದ್ದು, ಅವನ ನಾಮಗಳನ್ನ ಸ್ಮರಣೆ ಮಾಡೋದ್ರಿಂದ ಅವನಿಗೆ ಖುಷಿ ಸಿಗುತ್ತೆ. ಇದಕ್ಕೆ ಅವನನ್ನ ಏನಂತ ಕರಿತೀವಿ ಈಗ ಅರ್ಥ ಆಯ್ತು. ಈಗ ಅವನು ರಾಮನನ್ನ ಹೆಸರು ಪಾರಾಯಣ ಮಾಡೋದ್ರಿಂದ, ರಾಮನ ಚಿಂತೆಯನ್ನ ಮಾಡೋದ್ರಿಂದ, ಈಗ ಸುಂದರೋ ಸುಂದರ ಸುಂದೋ ಅಂತ ಬಂದಿರೋದ್ರಿಂದ ನಾನಿಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ, ಏನಂತ ಕರೀತಾರೆ ಈಗ ಹನುಮನನ್ನು? ರಾಮದೂತ. ಸುಂದರ ಅಂತ ಕರೀತಾರೆ, ಸುಂದರ. ಅದಕ್ಕೆ ಅವನನ್ನ ಇಲ್ಲಿ ಸುಂದರ ಅಂತ ಕರೀತಾರೆ. ಅದಕ್ಕಾಗಿ ಇದು ಸುಂದರ ಕಾಂಡ. ಇಲ್ಲಿ ಸುಮಾರು ಸರಿ ಸುಂದರ ಕಾಂಡ ಬರುತ್ತೆ. ನೀವು ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ಸರಿ ಸುಂದರ ಕಾಂಡ ಬರುತ್ತೆ. ಓಕೆ, ಇಲ್ಲಿ ಅದಕ್ಕೆ ಅವನನ್ನ ಸುಂದರ, ಸುಂದರನನ್ನ ಧ್ಯಾನ ಮಾಡುವಂತವನು, ಸುಂದರನನ್ನ ಚಿಂತನೆಯಲ್ಲೇ ಇಟ್ಕೊಂಡಿರುವಂತವನು, ಸುಂದರನನ್ನ ಚಿಂತನೆಯಲ್ಲೇ ಅಡಗಿರುವಂತವನು, ಸುಂದರನನ್ನೇ ಹೃದಯದಲ್ಲಿ ಇಟ್ಕೊಂಡಿರುವಂತವನು. ಅದಕ್ಕೆ ಅವನ್ ಏನಾಗ್ತಾನೆ ಇಲ್ಲಿ ಸುಂದರ. ಅದಕ್ಕೆ ಅವನನ್ನ ಈ ಕಾಂಡವನ್ನ ಏನಂತ ಕರಿತೀವಿ? ಸುಂದರ ಕಾಂಡ ಅಂತ. ಇಲ್ಲಿ ವಾಲ್ಮೀಕಿಯವರನ್ನ ನಾವು ಪದೇ ಪದೇ ನೆನ್ಪು ಮಾಡ್ಕೋಬೇಕಾಗತ್ತೆ. ಯಾಕೆಂದ್ರೆ ಅಷ್ಟು ಆಳವಾಗಿ ಹೋಗಿ ಅವರು ಅಷ್ಟು ಡೀಪ್ ಆಗಿ, ಅಂದ್ರೆ ಅಷ್ಟು ಒಳಗೆ ಬಾವಿ ಇಲ್ಲಿ ಎಷ್ಟು ಆಳ ಇದೆ ಅಂತ ನೋಡ್ತೀವಲ್ಲ, ಅಷ್ಟು ಆಳವಾಗಿ ಹನುಮನ ಒಂದು ಆಳದಲ್ಲಿ ಹೋಗಿ ಈ ಒಂದು ಕಾಂಡಕ್ಕೆ ಏನನ್ನ ಹೆಸರಿಡ್ಬೇಕು ಅಂತ ಹೇಳಿ ಅಷ್ಟು ಜ್ಞಾನದಿಂದ ಇಲ್ಲಿ ಸುಂದರ ಅಂತ ಹೆಸರನ್ನ ಕೊಟ್ಟಿದಾರಲ್ವಾ ಈ ಕಾಂಡಕ್ಕೆ. ಅದಕ್ಕೆ ಅವರನ್ನ ನಾವು ಪದೇ ಸುಂದರ ಕಾಂಡ ಅಂದಿದ ತಕ್ಷಣ ಅವರನ್ನ ನೆನ್ಪು ಮಾಡ್ಕೋಬೇಕಾಗ್ತದೆ. ಇಲ್ಲಿ ಇನ್ನೊಂದು ರೀತಿಯಲ್ಲಿ ಸುಂದರ ಕಾಂಡ ಅಂತ ಹೇಳೋದಾದ್ರೆ, ಈ ಸಮಗ್ರ ಶಾಸ್ತ್ರಗಳಲ್ಲೂ ಸಮಸ್ತ ಶಾಸ್ತ್ರಗಳಲ್ಲೂ ಕೂಡ ಸಾರ ಏನಿದೆ, ಸಮಸ್ತ ಎಲ್ಲಾ ಶಾಸ್ತ್ರಗಳು ಇಂಥದ್ದು ಅಂತದ್ದು ಅಂತೇನಿಲ್ಲ, ಇಲ್ಲಿ ಸಮಸ್ತ ಶಾಸ್ತ್ರಗಳಲ್ಲಿ ಕೂಡ ಸಾರ ಏನಿದೆ ಅಲ್ವಾ, ಆ ಸಾರವನ್ನ ಸುಂದರವಾಗಿ ತಿಳಿಸ್ಕೊಡುವಂಥದ್ದು ಯಾವ್ದಿಲ್ಲಿ? ಸುಂದರಕಾಂಡ. ಎಲ್ಲಾ ಶಾಸ್ತ್ರಗಳು ಕೂಡ ಈ ಸುಂದರಕಾಂಡದಲ್ಲಿ ಅಡಗಿದೆ. ಆ ಒಂದು ಸಾರವನ್ನ ಸುಂದರವಾಗಿ, ಅಂದ್ರೆ ನಾವು ಸುಮ್ನೆ ಬೋರ್ ಹೊಡೆಯೋದು ಮತ್ತೊಂದು ಮಾಡಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಆದ್ರೆ ಇಲ್ಲಿ ಖುಷಿಯಾಗಿ ಎಲ್ಲರನ್ನ ನಗಿಸ್ತಾ ಇಲ್ಲಿ ತಿಳಿಸ್ಕೊಡುವಂಥದ್ದೇ ಈ ಸುಂದರಕಾಂಡ. ಇದ್ರಲ್ಲಿ ಎಲ್ಲಾ ಸಮಸ್ತ ಶಾಸ್ತ್ರಗಳು ಕೂಡ ಅಡಗಿದೆ ಯಾವ್ದ್ರಲ್ಲಿ? ಸುಂದರಕಾಂಡ. ಈ ಸುಂದರವಾಗಿ ಅಂತ ಹೇಳೋದಾದ್ರೆ, ಸುಂದರವಾಗಿ ತಿಳಿಸ್ಕೊಡೋದು ಅಂದ್ರೆ ನಮ್ಗಿಲ್ಲಿ ನೋಡೋದಕ್ ಸುಂದರ ಅಂತ ಅನ್ಸುತ್ತೆ. ಬಟ್ ಅಂದ್ರೆ ಇಲ್ಲಿ ನೋಡೋದಕ್ಕೆ ಸುಂದರ ಅಲ್ಲ, ಸುಂದರ ಅಂತ ಅನ್ಸ್ಕೊಂಡಿರೋದು ಸುಲಭವಾಗಿ ಅರ್ಥವಾಗುವ ರೀತಿ ಇದೆ ಅಂತ. ಅದಕ್ಕಾಗಿ ಒಂದು ಸುಂದರಕಾಂಡ ಅಂತ ಹೇಳಿದ್ರೆ ಎಲ್ಲಾ ವೇದ ಶಾಸ್ತ್ರ ಸಾರಭೂತವಾಗಿರುವಂತದ್ದು. ಅದರಿಂದಾಗಿ ಇದು ಏನಾಗುತ್ತೆ? ಸುಂದರಕಾಂಡ. ನೋಡಿ ಎಷ್ಟು ಸಾರಿ ಸುಂದರಕಾಂಡ ಸುಂದರಕಾಂಡ. ಸುಂದರಕಾಂಡಕ್ಕೆ ಇಷ್ಟೆಲ್ಲ ಅರ್ಥ ಇದೆ ಅಂತಂದಾಗ, ಇನ್ನು ಸುಂದರಕಾಂಡದ ಒಳಗೆ ನಾವು ಹೆಜ್ಜೆನ ಇಟ್ಟಾಗ ಇನ್ನು ಯಾವ ರೀತಿ ಮಹಿಮೆ ಇರ್ಬೋದು, ನಾನು ಅದನ್ನೆಲ್ಲ ಹೇಳ್ಬೇಕು ಅನ್ಕೊಂಡಿದ್ದೆ. ಬಟ್ ಅಂದ್ರೆ ಈ ಕ್ಲಾಸ್ ನನ್ನಂತೂ ನಿಜವಾಗ್ಲೂ 1 ಗಂಟೆ ಆದ್ರೂ ಆಯ್ತು, 2 ಗಂಟೆ ಆದ್ರೆ ಅಂತೂ 3 ಗಂಟೆ ಆದ್ರೂ ಆಯ್ತು, ಹೇಳೋದಕ್ ಸಾಧ್ಯ ಇಲ್ಲ. ಇನ್ನು ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ನಮ್ಮ ಜೀವನವನ್ನ ಸುಂದರವಾಗಿ ಮಾಡುವಂತಹ ಕಾಂಡ ಇದು. ಖಂಡಿತವಾಗ್ಲೂ ಈ ಒಂದು ಸುಂದರಕಾಂಡ ನಮ್ಮ ಜೀವನಕ್ಕೆ ಸುಂದರವಾಗಿ ಮಾಡುವಂತದ್ದು ಕೂಡ ನಿಜ ಇದು. ಅದಕ್ಕೆ ಇದು ಸುಂದರಕಾಂಡ ಅಂತ ಕರೆಯುತ್ತಾರೆ. ಇಲ್ಲಿ ಸುಂದರ ಅನ್ನೋವಾಗೆ ನಮ್ಗೆ ಎಷ್ಟೊಂದು ಖುಷಿ ಆಗುತ್ತೆ. ಎಲ್ಲರೂ ಒಂದ್ಸರಿ ಪ್ರಯತ್ನ ಮಾಡಿ ನೋಡಿ.
ಸುಂದರ ಕಾಂಡ ಅಂತ ಒಂದ್ಸರಿ ನೀವ್ ಹೇಳ್ಕೊಳ್ಳಿ. ಆ ಸುಂದರ ಕಾಂಡ ಅನ್ನೋಷ್ಟಲ್ಲೇ ನಮ್ಗೊಂದು ಅಲ್ಲಿ ನಗು ಮೂಡಿರುತ್ತೆ. ಒಂದು ನಿಮಿಷ ಟೈಮ್ ಕೊಡ್ತೀನಿ, ಹೇಳ್ಕೊಡಿ. ಓಕೆ ಅಂತ ಹೇಳಿದ್ರೇನೆ ನಮ್ಗೆ ಅಷ್ಟೊಂದು ಖುಷಿ, ಸಂತೋಷ, ನೆಮ್ಮದಿ ಕೊಡುತ್ತೆ ಸುಂದರಕಾಂಡ ಅಂದ್ರೆ. ಇನ್ನು ಸುಂದರಕಾಂಡದ ಒಳಗಡೆ ಆಳವಾಗಿ ನಾವು ಹೋದಾಗ ಇನ್ನೆಷ್ಟು ಸುಂದರವಾಗಿ ನಮ್ಗೆ ಅರ್ಥ ಅಂದ್ರೆ ಸುಂದರವಾಗಿ ನಮ್ಮ ಜೀವನ ಎಷ್ಟು ಸುಂದರ ಆಗಿರುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಈಗ ನಮ್ ಜೀವನದಲ್ಲಿ ಯಾವ್ದೋ ಒಂದು ಕುರೂಪದಿಂದ ಕೂಡಿರ್ಬೋದು, ಇಲ್ಲಾಂದ್ರೆ ನಾನಾ ವಿಧದ ಕಷ್ಟಗಳಿಂದ ಕೂಡಿರ್ಬೋದು, ಇಲ್ಲಾಂದ್ರೆ ನಾನಾ ವಿಧದ ವೇದನೆ ಏನಾದ್ರೂ ಇರ್ಬೋದು, ಇನ್ನು ಏನೇನೋ ಸಮಸ್ಯೆ ಇರ್ಬೋದು. ಇದ್ರೂ ಕೂಡ ನಮ್ಗೆ ಉತ್ತರವಾಗಿ ಈಗ ನಮ್ಗಿದೆಲ್ಲ ಒಂದು ಪ್ರಶ್ನೆ, ಯಾವ್ದು ವೇದನೆಗಳಾಗಿರ್ಬೋದು, ಕಷ್ಟಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಮನುಷ್ಯ ಆದ್ಮೇಲೆ ಜೀವನದಲ್ಲಿ ಯಾವ್ದಾದ್ರೂ ಒಂದು ಇದ್ರಲ್ಲಿ ನರಳ್ತಾನೆ ಇರ್ತಾನೆ. ಆದ್ರೆ ಇಲ್ಲಿ ನಾವು ಗಮನಿಸ್ಬೇಕೇನಂದ್ರೆ ಅದಕ್ಕೆಲ್ಲವೂ ಉತ್ತರವಾಗಿರುವಂತದ್ದು ಈ ಸುಂದರಕಾಂಡ. ಎಲ್ಲದಕ್ಕೂ ಉತ್ತರ ಇದೆ. ಯಾವ್ದ್ರಲ್ಲಿ? ಈ ಸುಂದರಕಾಂಡದ. ಅದಕ್ಕೆ ಪಾರಾಯಣ ಇರ್ಬೋದು, ಇಲ್ಲಾಂದ್ರೆ ಚಿಂತನೆ ಇರ್ಬೋದು, ಇಲ್ಲಾಂದ್ರೆ ಪ್ರವಚನ ಇರ್ಬೋದು, ಎಂತ ಕಷ್ಟಗಳನ್ನು ಪರಿಹಾರ ಮಾಡುತ್ತೆ. ನಾವಿಲ್ಲಿ ಪಾರಾಯಣನ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅವರ ಚಿಂತನೆನ ಮಾಡ್ಕೋಬಹುದು, ಇಲ್ಲಾಂದ್ರೆ ಪ್ರವಚನ ಅವ್ರ ಬಗ್ಗೆ ಅದು ಹೇಳ್ಕೊಂಡ್ಲೂಬಹುದು. ಎಲ್ಲಿ ಸುಂದರನ ಬಗ್ಗೆ ಅಂದ್ರೆ ಹನುಮಂತನ ಬಗ್ಗೆ ಹೇಳ್ಕೊಳೋದ್ರಿಂದ ಇಂತ ಯಾವುದೇ ಕಷ್ಟ ಇರ್ಲಿ, ಕಷ್ಟ ಅಂದ್ರೆ ಇದು ತೀರೋದೇ ಇಲ್ಲ ಅಂತ ಏನಾದ್ರೂ ಇರುವಂತಹ ಕಷ್ಟನೂ ಸಹ ಈ ಸುಂದರ ಕಾಂಡದಲ್ಲಿ ನಮಗೆ ಉತ್ತರ ಸಿಗುತ್ತೆ. ನಮ್ಮ ಜೀವನವನ್ನ ಸುಂದರವಾಗಿ ಮಾಡುತ್ತೆ. ಅದಕ್ಕೆ ಇದನ್ನ ಏನಂತ ಕರಿತೀವಿ ನಾವು ಇದನ್ನ ಸುಂದರಕಾಂಡ ಸುಂದರಕಾಂಡ ಅಂತ ನಾವಿಲ್ಲಿ ಕರಿತೀವಿ. ಎಲ್ಲಕ್ಕಿಂತ ತುಂಬಾ ಸುಂದರವಾಗಿರೋದು ಏನು ಅಂದ್ರೆ ಇಡೀ ಸುಂದರಕಾಂಡ ಏನ್ ಹೇಳ್ತಾ ಇದೆ ಅಂದ್ರೆ, ಇದು ನಡೀತಲ್ವಾ, ಒಂದು ಘಟನೆ ನಡೆದಿದ್ದು ಬರೀ 12 ಗಂಟೆ ಅಷ್ಟೇ. ಇಲ್ಲಿ ಹಗ್ಲು ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ಒಂದು ರಾತ್ರಿ ಸೂರ್ಯ ಮುಳುಗಿ ಸೂರ್ಯ ಉದಯಿಸ್ತಾನಲ್ವಾ, ಉದಯಿಸುವ ಒಳಗೆ ನಡೆದಿರುವಂತಹ ಘಟನೆ ಯಾವುದು? ಸುಂದರಕಾಂಡ. ಇಂತ ಪ್ರಚಂಡವಾದ ಕಾಂಡ ಅಂತ ನಾವು, ತುಂಬಾ ಪ್ರಚಂಡವಾಗಿರುವಂತಹ ಕಾಂಡ ಅಂತ ನಾವಿಲ್ಲಿ ಹೇಳ್ಬೋದು. ಬೇರೆ ಯಾರಾದ್ರೂ ಆದ್ರೆ, ನಮ್ಮಂತರಾದ್ರೆ ಎಷ್ಟು 10,000 ವರ್ಷ ಆದ್ರೂ ನಾವು ನಿಜವಾಗ್ಲೂ ಮಾಡಕ್ ಆಗಲ್ಲ. ಇಲ್ಲಿ ಬೇರೆಯವರು ಇನ್ನೂ ಸ್ವಲ್ಪ ಬಲಿಷ್ಠವಾಗಿದ್ದಾರೆ ಅಂತ ಅವ್ರಿಗೆ ನಾವ್ ಲೆಕ್ಕ ಹಾಕೋದಾದ್ರೆ 1000 ವರ್ಷ ಇದ್ರೂ ಕೂಡ ಅವ್ರಿಗೆ ಮಾಡಕ್ ಸಾಧ್ಯನೇ ಇಲ್ವಂತೆ. ಅದಕ್ಕೆ ಅದನ್ನ ಹನುಮಂತ ಒಂದು ರಾತ್ರಿಯಲ್ಲಿ ಸಾಧನೆ ಮಾಡಿದ್ದಾರೆ. ಅಂದ್ರೆ ಇದಕ್ಕಿಂತ ಸುಂದರ ಇನ್ನೇನಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಕೋಬೇಕು. ಇಲ್ಲಿ ಎಷ್ಟು ಬಲಿಷ್ಠವಾಗಿದ್ರು ಕೂಡ 1000 ವರ್ಷ ಆದ್ರೂ ಮಾಡಕ್ ಸಾಧ್ಯ ಇಲ್ಲ ಅಂತದ್ರಲ್ಲಿ ಹನುಮಂತ ಒಂದೇ ಒಂದು ರಾತ್ರಿಯಲ್ಲಿ ಸಾಧನೆ ಮಾಡ್ತಿದ್ದಾರೆ. ಅದಕ್ಕೆ ಇದನ್ನೇನಂತೀವಿ? ಸುಂದರ. ಇದನ್ನ ಕೇಳುವಾಗೆ ಸುಂದರವಾಗಿದೆ. ಅದಕ್ಕೆ ಇದಕ್ಕಿಂತ ಸುಂದರ ಇನ್ನೇನು ಬೇಕಾಗಿಲ್ಲ. ಅದಕ್ಕಾಗಿ ಇದು ಸುಂದರ ಕಾಂಡ ಅಂತ ಕರ್ಸ್ಕೊಂಡಿರ್ತೀವಿ. ಹೀಗೆ ಈ ಸುಂದರ ಕಾಂಡ ಬೇರೆ ಬೇರೆ ರೀತಿಲಿ, ಅಂದ್ರೆ ಬೇರೆ ಬೇರೆ ಆಯಾಮದಲ್ಲಿ ನೋಡಿದ್ರೆ ಬೇರೆ ಬೇರೆ ರೀತಿಯಿಂದ ನಮ್ಗೆ ಕಾಣಿಸುತ್ತೆ. ನಮ್ಮ ಆಲೋಚನೆ ಒಂದು ಪರಿವಾಗಿ ನಮ್ಗೆ ಆ ರೀತಿ ಅರ್ಥ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹನುಮನನ್ನ ಉಪಾಸನೆ ಮಾಡೋದ್ರಿಂದ ನಮ್ಗೆ ಇಲ್ಲಿ ಬರ್ಕೊಂಡಾಗಾದ್ರೆ ಬರ್ಕೋಬಹುದು. ಹನುಮನ ಉಪಾಸನೆ ಮಾಡೋದ್ರಿಂದ ನಮ್ಗೆ ಇಲ್ಲಿ ಬುದ್ಧಿರ್ಬಲ ಸಿಗುತ್ತೆ, ಮತ್ತೆ ಯಶಸ್ಸು ಸಿಗುತ್ತೆ, ಮತ್ತೆ ಧೈರ್ಯ ಸಿಗುತ್ತೆ, ಮತ್ತೆ ನಿರ್ಭಯ ತತ್ವ ಅಂದ್ರೆ ನಿರ್ಭಯ ಅನ್ನೋದು ಹೋಗುತ್ತೆ. ಮತ್ತೆ ಅರೋಗತ ಅಂದ್ರೆ ರೋಗ ಇದ್ರೆ ರೋಗ ಅಂತೀವಿ. ಅರೋಗತ ಅಂದ್ರೆ ಯಾವುದೇ ಕಾಯಿಲೆಗಳು ಬರದೇ ಇರುತ್ತೆ. ಅಜಾಡ್ಯ ಅಂತಂದ್ರೆ ಸೋಮಾರಿತನ. ಅಜಾಡ್ಯ ಅಂತಾನೆ ಬರ್ಕೊಳ್ಳಿ ನೀವು. ವಾಕ್ಪುಟತ್ವ ಆ ಒಂದು ಫಲವು ನಾವು ಇಲ್ಲಿ ನೋಡ್ಬೋದು. ವಾಕ್ಪುಟತ್ವ ಅಂದ್ರೆ ಮಾತು. ಮತ್ತೆ ಹನುಮಾನ್ ಸ್ಮರತ್ ಭವೇತ್ ಅಂತ ಹೇಳ್ತಾರೆ. ಹನುಮಂತನನ್ನು ನಾವು ಸ್ಮರಣೆ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ, ಉಪಾಸನೆ ಮಾಡೋದ್ರಿಂದ ಒಳ್ಳೆ ಬುದ್ಧಿ ಬರುತ್ತೆ ಅಂತ.
ಹೇಳೋದಾದ್ರೆ ಒಳ್ಳೆ ಬುದ್ಧಿ ಬರುತ್ತೆ. ಉಪಾಸನೆ ಮಾಡೋದ್ರಿಂದ ಏನು, ಹನುಮನನ್ನ ಧ್ಯಾನ ಆಗಿರ್ಬೋದು, ಸ್ಮರಣೆ ಆಗಿರ್ಬೋದು, ಉಪಾಸನೆ ಆಗಿರ್ಬೋದು, ಏನಾದ್ರೂ ಮಾಡಿ ಮೊದ್ಲೇದಾಗಿ ನಮ್ಗೆ ಬರುವಂತದ್ದು ಏನು ಬುದ್ಧಿ. ಮೊದ್ಲು ನಮಗ್ ಬರುವಂತದ್ದು ಒಳ್ಳೆ ಬುದ್ಧಿ ಬರುತ್ತೆ ಮೊದ್ಲು. ಇಲ್ಲಿ ಬುದ್ಧಿಯಲ್ಲಿ ಎರಡ್ ರೀತಿ ನೋಡ್ಬೋದು. ಯಾವ ರೀತಿ? ಬುದ್ಧಿಯಲ್ಲಿ ಎರಡ್ ರೀತಿನ ಅಂದ್ರೆ ಇಲ್ಲಿ ನೋಡಿ, ಬುದ್ಧಿಯಲ್ಲಿ ನಾವ್ ಎರಡ್ ರೀತಿ ನೋಡ್ಬೋದು. ಏನು ಅಂದ್ರೆ ಮೊದ್ಲೇದ್ ಏನು ಅಂತಂದ್ರೆ ಅರ್ಥ ಆಗೋದು. ಈಗ ಏನಾದ್ರೂ ಹೇಳ್ತಾ ಇರ್ತಾರೆ, ಅರ್ಥನೇ ಇವಾಗ ನಮ್ಮ ಟೀಚರು ಮತ್ತೊಬ್ರು ಯಾರೋ ಒಬ್ರು ಪಾಠವನ್ನ ಮಾಡ್ತಾ ಇರ್ತಾರೆ. ಈಗ ನಮ್ಮ ಮಕ್ಳದ್ದು ಯಾರ್ದೋ ಒಂದು ಉದಾಹರಣೆ ತಗೊಳ್ಳೋಣ. ಮಮ್ಮಿ ಸ್ಕೂಲಲ್ಲಿ ಪಾಠ ಮಾಡ್ತಾನೆ ಇದ್ರು, ನನ್ಗ ಅವ್ರ ಏನ್ ಪಾಠ ಮಾಡ್ತಾ ಇದಾರೆ ಅಂತ ಅರ್ಥನೇ ಆಗ್ಲಿಲ್ಲ ಅಂತಾರಲ್ವಾ. ಅದೇ ರೀತಿ ಮೊದ್ಲೇದು ಅರ್ಥ ಆಗೋದು. ಮೊದ್ಲೇದು ಯಾವುದೇ ಒಂದು ವಿಷಯ ಅರ್ಥ ಆಗ್ಬೇಕು ಅಂದ್ರೆ ಬುದ್ಧಿ ಇರ್ಬೇಕಲ್ವಾ. ಬುದ್ಧಿ ಇದ್ರೆ ಅರ್ಥ ಆಗುತ್ತೆ, ಬುದ್ಧಿ ಇಲ್ಲ ಅಂದ್ರೆ ಅರ್ಥ ಆಗಲ್ಲ. ಇದು ಅಂತ ಬುದ್ಧಿಯನ್ನ ತಂದ್ಕೊಡುವಂತದ್ದು ಈ ಕಾಂಡ ಅಂದ್ರೆ ಸುಂದರಕಾಂಡ. ಎರಡನೇ ಒಂದು ಬುದ್ಧಿಯಲ್ಲಿ ಎರಡು ವಿಧ ಇದೆ ಅಂತ ಹೇಳಿದ್ವಿ. ಮೊದಲನೇದು ಹೇಳಿದ್ವಿ. ಎರಡನೇದಾಗಿ ಬುದ್ಧಿ ಅಂತ ಹೇಳೋದಾದ್ರೆ ಒಂದು ನಿರ್ಧಾರಣೆ ಶಕ್ತಿ, ಅಂದ್ರೆ ಒಂದು ನಿರ್ಧಾರಣೆ, ಒಂದು ಏನಂತೀವಿ, ನಿರ್ಧಾರಣೆ. ಏನಾದ್ರೂ ಒಂದು ಕೆಲಸ ಮಾಡ್ಬೇಕಂದ್ರೆ ನಿರ್ಧಾರಣೆ ತಗೊಂತೀವಲ್ಲ, ಆ ನಿರ್ಧಾರಣೆ ಶಕ್ತಿಯನ್ನ ಕೊಡುವಂಥದ್ದು ಯಾವ್ದಿದು? ಸುಂದರಕಾಂಡ. ಇದು ಹನುಮಂತನನ್ನು ಉಪಾಸನೆ ಇದ್ರೆ ಮಾತ್ರ ನಮ್ಗೆ ಬುದ್ಧಿ ಬರುತ್ತೆ, ಇಲ್ಲ ಅಂದ್ರೆ ನಮ್ಗೆ ಬುದ್ಧಿ ಬರುತ್ತೆ. ಅಂದ್ರೆ ಕೆಲಸ ಸಾರಿ ಏನೋ ಒಂದು ನಿರ್ಧಾರ ತಗೋಬೇಕು ಅಂತ ನಮ್ಗೆ ಗೊತ್ತೇ ಆಗಲ್ಲ, ಒಳ್ಳೆಯದೇ ಇಲ್ಲ. ಏನೇನ್ ಯೋಚನೆ, ಒಳ್ಳೆ ರೀತಿಯಾಗಿ ಹೋಗ್ತಾ ಇದ್ರು ಸರಿ, ಕೆಟ್ಟ ರೀತಿಯಲ್ಲಿ ಹೋಗ್ತಾ ಇದ್ರು ಸರಿ, ಇದನ್ನ ಮಾಡ್ಬೇಕು ಮಾಡ್ಬಾರ್ದು ಅನ್ನೋ ನಿರ್ಧಾರ ತಗೊಳೋದಕ್ಕೆ ನಮ್ಗೆ ತುಂಬಾ ಟೈಮ್ ಅನ್ನ ತಗೊಳುತ್ತೆ. ಯಾರ್ಯಾರನ್ನು ಕೇಳ್ತೀವಿ, ಏನೇನೋ ಮಾಡ್ತೀವಿ, ಒದ್ದಾಡ್ಬಿಡ್ತೀವಿ ಇದು ಸರಿಯಾದ ನಿರ್ಧಾರನ ಏನು ಎತ್ತ ಅಂತ. ಆದ್ರೆ ಮನುಷ್ಯನಿಗೆ ಜೀವನದಲ್ಲಿ ಉದ್ಧಾರ ಆಗ್ಬೇಕು, ಅವನು ಸುಖ ಪಡ್ಬೇಕು ಅಂತಂದ್ರೆ ಮೊದಲು ನಿರ್ಧಾರ ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ಅದು ಉಲ್ಟಾ ಪಲ್ಟಾ ಆಗುತ್ತೆ ಅಲ್ವಾ. ಅವನು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ನಿಂತಿರುತ್ತೆ ಅವನ ಜೀವನ ಅಂತದ್ದು. ಅದಕ್ಕೆ ಮಕ್ಕಳಿಗೆ ಹೇಳ್ತಾರೆ, ಈಗ SLC ಆಗ್ಲಿ PUC ಆಗ್ಲಿ ಆದ್ಮೇಲೆ ನಾವೇ ಸುಮಾರು ಸರಿ ನಮ್ಮ ಮಕ್ಳಿಗೆ ಹೇಳಿರ್ತೀವಿ, ಏನಂತಂದ್ರೆ ಇವಾಗ ನೀನು ಒಳ್ಳೆ ನಿರ್ಧಾರ ತಗೋ, ಇದು ನಿನ್ನ ಜೀವನದ ಒಂದು ಪ್ರಶ್ನೆ ಆಗಿರುತ್ತೆ. ಜೀವನದಲ್ಲಿ ನಿನ್ಗೆ ಒಳ್ಳೆ ರೀತಿಯಾಗಿ ಹೋಗೋದಿಕ್ಕೆ ಒಂದು ದಾರಿ ಆಗಿದೆ. ಒಳ್ಳೆಯ ನಿರ್ಧಾರವನ್ನ ತಗೊಂಡು ನೀನು ಮುಂದೆ ನಡಿ. ಅಂದ್ರೆ ಆ ಮಗು ತಗೊಳ್ಳೋ ನಿರ್ಧಾರ ಇಡೀ ಜೀವನವನ್ನ ನಿರ್ಧಾರ ಮಾಡುತ್ತೆ. ಅದಕ್ಕೆ ನಿರ್ಧಾರ ಅನ್ನೋದು ಎಷ್ಟು ಮುಖ್ಯ ಆಗ್ಬೇಕು ಜೀವನದಲ್ಲಿ. ಅಂತಹ ನಿರ್ಧಾರಣ ಶಕ್ತಿ ಅಂದ್ರೆ ಒಳಗಿನಿಂದ ಬರ್ಬೇಕು. ನಮ್ಗೆ ಯಾವುದೇ ಒಂದು ನಿರ್ಧಾರಣ ಶಕ್ತಿ ಒಳಗಿನಿಂದ ಬಂದ್ರೆ ಮಾತ್ರನೇ ಇರುತ್ತೆ. ಅಂತಹ ತಾಕತ್ತು ಬರ್ಬೇಕು ಅಂದ್ರೆ ನಾವು ಹನುಮನ ಸ್ಮರಣೆ ಮಾಡ್ಲೇಬೇಕು. ಅದೇ ಸುಂದರಕಾಂಡ. ಸುಂದರಕಾಂಡವನ್ನ ಉಪಾಸನೆ ಮಾಡೋದ್ರಿಂದ ಬುದ್ಧಿ ಬಲ, ಅಂದ್ರೆ ಎರಡು ರೀತಿ ಬುದ್ಧಿ ಬಲ, ದೈಹಿಕ ಬಲ, ಮಾನಸಿಕ ಬಲ. ಇಲ್ಲಿ ಬುದ್ಧಿ ಆಯ್ತು, ಮೊದಲಿಗೆ ನಾವಿಲ್ಲಿ ಬುದ್ಧಿಯನ್ನ ನೋಡಿದ್ವಿ. ಇಲ್ಲಿ ಬಲ ಎರಡನೇದು, ನಾವಿಲ್ಲಿ ಬಲವನ್ನ ನೋಡ್ಬೇಕು. ಬಲದಲ್ಲೂ ಕೂಡ ಎರಡು ರೀತಿ ಬಲ ಬರುತ್ತೆ, ಒಂದು ದೈಹಿಕ ಬಲ, ಇನ್ನೊಂದು ಮಾನಸಿಕ. ಎರಡೂ ಕೂಡ ಅದ್ರಲ್ಲಿ ದೈಹಿಕ ಬಲ ಇದು ಏನಂತಾರೆ, ಸೋಂಬೇರಿ ಆಗಿ ಇರ್ತಾರಲ್ವಾ ಅಂತವರಿಗೆ ದೈಹಿಕ ಬಲ ಬರುತ್ತೆ. ಎರಡನೇವರಿಗೆ ಮಾನಸಿಕ ಬಲ ಅಂದ್ರೆ ಬಹಳ ಮುಖ್ಯವಾಗಿ ಇರ್ಬೇಕು. ಅಂದ್ರೆ ಅವೆಲ್ಲ ಇರ್ಬೇಕು. ಮಾನಸಿಕ ಬಲ ಅಂದ್ರೆ ಮೊದ್ಲು ಬುದ್ಧಿ ಇರ್ಬೇಕು ಅಲ್ವಾ. ಯಾವ್ದೇ ಆಗ್ಲಿ ಮೊದ್ಲು ಬುದ್ಧಿ ಇರ್ಬೇಕು. ಹನುಮಂತನನ್ನ ಉಪಾಸನೆ ಮಾಡೋದ್ರಿಂದ ನಮ್ಗೆ ಬುದ್ಧಿ ಬರುತ್ತೆ. ಅದೇ ರೀತಿಯಾಗಿ ಮಾನಸಿಕ ಬಲ ಆಗಿರ್ಬೋದು, ದೈಹಿಕ ಬಲ ಆಗಿರ್ಬೋದು, ಹನುಮನನ್ನ ಉಪಾಸನೆ ಮಾಡೋದ್ರಿಂದನೇ ನಮ್ಗೆಲ್ಲ ದೊರಕುವಂತ ಯಾವುದು? ದೈಹಿಕ ಬಲ, ಮಾನಸಿಕ ಬಲ. ಇದು ಯಾವ್ದ್ರಲ್ಲಿ ಬರುತ್ತೆ? ಬಲ. ಬಲದಲ್ಲಿ ಎರಡು ರೀತಿ ಇರುತ್ತೆ. ಎರಡೂ ನಾವು ಪಡ್ಕೋಬೇಕು ಅಂದ್ರೆ ಮೊದಲು ನಾವು ಹನುಮಂತನನ್ನ ಸ್ಮರಣೆ ಮಾಡ್ಬೇಕು. ಅಂತಹ ದೈಹಿಕ ಬಲ, ಮಾನಸಿಕ ಬಲವನ್ನ ಕೊಡುವಂತದ್ದೇ ಯಾವ್ದಿಲ್ಲಿ? ನಮ್ಗೆ ಸುಂದರಕಾಂಡ. ಮೂರನೇದು ಯಶಸ್ಸು. ಯಶಸ್ಸು ಯಾಕಂದ್ರೆ ಸುಂದರ ಕಾಂಡದಲ್ಲಿ ಎಲ್ಲಾ ತಿಳಿಸ್ಕೊಡುತ್ತೆ, ಎಲ್ಲಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನಮ್ಗೆ ಇಲ್ಲಿ ಬಲ ಆಗಿರ್ಬೋದು, ಬುದ್ಧಿ ಆಗಿರ್ಬೋದು, ಯಶಸ್ಸಾಗಿರ್ಬೋದು,
ಏನೇ ಆಗಿರ್ಲಿ ಎಲ್ಲವನ್ನು ಇಡಿಯಾಗಿ ಸ್ವಲ್ಪವಾಗಿ ನಮ್ಗೆ ತಿಳಿಸ್ತಾ ಹೋಗುವಂತದ್ದು ಯಾವ್ದಿಲ್ಲಿ ಸುಂದರಕಾಂಡ. ಹನುಮಂತ ಬುದ್ಧಿ ಬಲ ಎಲ್ಲವನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ನಮ್ಗೆ. ಇದು ಸುಂದರಕಾಂಡದಲ್ಲಿ ಪ್ರತಿಯೊಂದು ವಿಷಯನೂ ನಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಅದ್ರ ನಾವಿಲ್ಲಿ ಸೂಕ್ಷ್ಮವಾಗಿ ನಾವು ಅಲ್ಲಿ ತಿಳ್ಕೊತಾ ಹೋಗ್ಬೇಕು. ಸುಮ್ನೆ ಬೇರೆ ಏನೇನೋ ತಿಳ್ಕೊಳ್ಳೋಂಥದ್ದಲ್ಲ, ಸೂಕ್ಷ್ಮವಾಗಿ ನೋಡ್ತಾ ಹೋದಾಗ ನಮ್ಗೆ ಎಲ್ಲವನ್ನು ಕೂಡ ಕೊಡ್ತಾ ಹೋಗ್ತಾ ಇರ್ತಾನೆ. ಯಾವ್ದ್ರಲ್ಲಿ? ಈ ಸುಂದರಕಾಂಡ. ಯಶಸ್ ಅಂದ್ರೆ ಏನಂತ ತಿಳಿಸುತ್ತೆ ಅಂದ್ರೆ, ನನ್ನನ್ನ ನಾನು ಹೊಗಳ್ಕೊಳೋದಲ್ಲ, ನನ್ನನ್ನ ನಾವು ಹೊಗಳ್ಕೊಂತೀವಲ್ಲ, ಈಗ ಏನೋ ಒಂದ್ ಮಾಡ್ಬಿಟ್ಟಿರ್ತೀವಿ, ನಾನು ಅದ್ ಮಾಡ್ದೆ ಇದ್ ಮಾಡ್ದೆ ಅಂತ ಹೊಗಳ್ಕೊತಾ ಇರ್ತೀವಿ, ಅದು ಯಶಸ್ಸಲ್ಲ. ನನ್ನನ್ನ 10 ಜನ ಹೊಗಳ್ಬೇಕು. ಅದು ಹೇಗ್ ಹೊಗಳ್ಬೇಕು ಅಂತಂದ್ರೆ, ಹೇಗ್ ಹೊಗಳ್ಬೇಕು? ನಾವು ಇಲ್ಲದಾಗ ಕೂಡ, ನಾವ್ ಎದುರುಗಡೆ ಇರಲ್ಲ, ಇಲ್ಲದಾಗೂ ಕೂಡ ನಮ್ಮನ್ನ ಹೊಗಳ್ತಾರಲ್ವಾ, ಆಗ ಅದು ಯಶಸ್ಸನ್ನ ಕೊಡುತ್ತೆ ನಮ್ಗೆ ಅಲ್ವಾ. ಇಲ್ಲಾಂದ್ರೆ ಅಯ್ಯೋ ಇವನನ್ನ ಹೊಗಳಿಲ್ಲ ಅಂದ್ರೆ ಬೈತಾನಪ್ಪ, ಹೊಗಳಿಲ್ಲ ಅಂದ್ರೆ ನಮ್ಗೆ ಏನಾದ್ರು ಮಾಡ್ಬಿಡ್ತಾನೆ ಅಂತ ಹೊಗಳೋಂಥದ್ದಲ್ಲ. ನಾವ್ ಇಲ್ಲದಾಗೂ ಕೂಡ ಒಳ್ಳೆ ರೀತಿಯಾಗಿ ಹೊಗಳ್ತಾರಲ್ಲ, ಅದು ನಮ್ಗೆ ಯಶಸ್ಸು. ಈ ಯಶಸ್ಸನ್ನ ತಂದ್ಕೊಡುವಂತಹದ್ದೇ ಈ ಸುಂದರಕಾಂಡ. ಹನುಮಂತನನ್ನು ಉಪಾಸನೆ ಮಾಡಿ ಅದು ಸುಂದರಕಾಂಡದಿಂದ ಗೊತ್ತಾಗುತ್ತೆ ನಮ್ಗೆ. ಹನುಮಂತನ ಉಪಾಸನೆ ಮಾಡಿದ್ರೆ ಸುಂದರಕಾಂಡದಿಂದ ಇವೆಲ್ಲನೂ ಕೂಡ, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಯಶಸ್ಸು, ಧೈರ್ಯ ಆಗಿರ್ಬೋದು, ಎಲ್ಲ ಕೂಡ ನಮ್ಗೆ ಹನುಮಂತನ ಉಪಾಸನೆಯಲ್ಲಿ ತಿಳ್ಕೊಂತ ಹೋಗ್ತೀವಿ. ಅಂದ್ರೆ ಹನುಮಂತನ ಉಪಾಸನೆಯನ್ನ ಮಾಡೋದ್ರಿಂದ ಈ ಸುಂದರಕಾಂಡದಿಂದ ನಾವು ನೋಡ್ತಾ ಹೋಗ್ತೀವಿ, ಮತ್ತೆ ಸುಂದರಕಾಂಡದಿಂದ ನಮ್ಗೆ ಗೊತ್ತಾಗ್ತಾ ಹೋಗ್ತೀವಿ. 4ನೇದು ಧೈರ್ಯ ಅಂತ ನಾವು ಏನಂತ ತಿಳ್ಕೊಳ್ಳೋದಾದ್ರೆ, ಧೈರ್ಯ ಅಂದ್ರೆ ನಾವೇನ್ ತಿಳ್ಕೊತೀವಿ? ಎದ್ರಕೊಳ್ದೇ ಇರೋದು, ಅಂದ್ರೆ ಭಯ ಪಡ್ತೀವಲ್ಲ, ಅದ್ ರೀತಿಲಿ ಎದರದೇ ಇರುವುದು ಅಂತ ಅಲ್ಲ. ಅಂದ್ರೆ ಧೈರ್ಯ ಅಂತಂದ್ರೆ ಸಂಸ್ಕೃತಿಯಲ್ಲಿ ಒಂದು ನಿರ್ಧಾರ, ಅಂದ್ರೆ ಏನಾದ್ರೂ ಒಂದು ನಿರ್ಧಾರ ಮಾಡ್ತೀವಲ್ಲ, ಆ ನಿರ್ಧಾರ ಮಾಡ್ತೀವಲ್ಲ, ಅದಕ್ಕೆ ಇಲ್ಲಿ ಧೈರ್ಯ ಅಂತ ಅಂತಾರೆ. ಬುದ್ಧಿಯಿಂದ, ಅಂದ್ರೆ ಈ ಬುದ್ಧಿಯಿಂದ ನಾವು ಧೈರ್ಯವಾಗಿ, ಅಂದ್ರೆ ಒಂದು ನಿರ್ಧಾರ ಮಾಡಿರ್ತೀವಿ, ಆದ್ರೆ ಒಂದು ನಿರ್ಧಾರ ಗಟ್ಟಿಯಾಗಿರ್ಬೇಕು. ಆ ಗಟ್ಟಿಯಾಗಿ ಇಲ್ಲ, ನಾವು ಯಾವುದೇ ನಿರ್ಧಾರವನ್ನ ತಗೊಳಕ್ ಆಗ್ತಾ ಇಲ್ಲ ಅಂತ ಅಂದಾಗ ಅದು ಏನಾಗುತ್ತೆ? ನಿರ್ಧಾರ ಮಾಡೋದಕ್ಕೆ, ಅಂದ್ರೆ ಧೈರ್ಯವಾಗಿ ನಾವು ಇಲ್ಲ ಅಂತ ನಿರ್ಧಾರ ಸ್ವಲ್ಪ ನಾವೊಂದು ಗಟ್ಟಿಯಾಗಿ ನಿರ್ಧಾರ ಮಾಡಿರ್ತೀವಿ, ಅನ್ಕೊಳ್ಳೋಣ ನಿರ್ಧಾರ ಮಾಡಿದ್ವಿ, ಮಾಡ್ತೀವಿ ಅಂತ ಹೇಳಿ ಬುದ್ಧಿಯಿಂದನೋ ಮತ್ತೊಂದಿಂದನೋ ಧೈರ್ಯದಿಂದನೋ ಒಂದು ನಿರ್ಧಾರ ಮಾಡ್ಬಿಟ್ಟಿರ್ತೀವಿ. ಆದ್ರೆ ಸ್ವಲ್ಪ ದೂರ ಹೋಗ್ತಾ ಇರ್ತೀವಿ, ಆಮೇಲೆ ಭಯ ಶುರು ಆಗ್ಬಿಡುತ್ತೆ ನಮ್ಗೆ. ಅಯ್ಯೋ ಇದಾಗುತ್ತೋ ಆಗಲ್ವೋ ಅನ್ನೋದು ತಲೆಯಲ್ಲಿ ನಾವು ತುಂಬ್ಕೊಂಡು ಏನ್ ಮಾಡ್ತೀವಿ, ಅದನ್ನ ಕೈ ಬಿಟ್ಬಿಡ್ತೀವಿ. ಅಂದ್ರೆ ಒಂದು ಕೆಲಸವನ್ನ ಶುರು ಮಾಡಿದ್ರೆ ಅದನ್ನು ಮುಗಿಸುವ ತನಕ ಏನೇ ವಿಘ್ನ ಬರ್ಲಿ, ಏನೇ ಕಷ್ಟ ಬರ್ಲಿ, ಬಿಡದೆ ಮುಗಿಸುವಂತವನು ಯಾರು? ಸುಂದರ. ಅದಕ್ಕೆ ಇಲ್ಲಿ ಬಿಡದೆ ಮಾಡಿಯೇ ಮುಗಿಸುತ್ತೇನೆ ಅಂತ ಹೇಳುವಂಥದ್ದು, ಕರ್ಸ್ಕೊಳ್ಳುವಂಥದ್ದು ಯಾರಿಲ್ಲಿ? ಸುಂದರ. ಇದಕ್ಕೆ ಧೈರ್ಯ, ಧೃತಿ, ನಿರ್ಧಾರ ಅಂದ್ರೆ ಇದಕ್ಕೆ ಧೃತಿ ಅಂತಾನು ಕರೀತಾರೆ. ನಾವಿಲ್ಲಿ ತಿಳ್ಕೊಬೇಕು. ಇದು ನಿರ್ಧಾರ ಅಂತೀವಲ್ಲ, ಆ ನಿರ್ಧಾರಕ್ಕೆ ಧೃತಿ ಅಂತಾನು ನಾವಿಲ್ಲಿ ಕರಿತೀವಿ. ಅಚಲವಾದ ನಿರ್ಧಾರ, ಆ ನಿರ್ಧಾರದಲ್ಲಿ ಅಚಲತೆ, ಇದು ನಿಜವಾಗ್ಲೂ ಧೈರ್ಯ ಅನ್ನ ತಂದ್ಕೊಡುವಂಥದ್ದು ಹನುಮನ ಸ್ಮರಣೆಯಿಂದ ಹೊರತು ಬೇರೆ ಯಾವ್ದ್ರಿಂದನೂ ನಮ್ಗೆ ಸಾಧ್ಯ ಇಲ್ಲ. ನಾವಿಲ್ಲಿ ತಿಳ್ಕೊಂಡ್ಬಿಡ್ಬೇಕು ಏನಂತ. ಇಲ್ಲಿ ನಮ್ಗೆ ಯಾವ್ದೋ ಒಂದು ನಿರ್ಧಾರ ಮಾಡೋ ಶಕ್ತಿ ನಮ್ಗೆ ಆಗ್ತಾ ಇಲ್ಲ, ಮತ್ತೊಂದೇನೋ ಆಗ್ತಾ ಇಲ್ಲ, ಈಗ ಹೇಳಿದ್ವಲ್ಲ ಈಗೆಲ್ಲ ಬಲ ಬುದ್ಧಿ ಅವೆಲ್ಲ ಏನು ಆಗ್ತಾ ಇಲ್ಲ ಅಂದಾಗ ನಮಗೆಲ್ಲಿ ಹನುಮಂತನ ಅನುಗ್ರಹ ಇಲ್ಲ ಅಂತ ನಮ್ಗೆಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇ ಇಲ್ಲಿ ಧೈರ್ಯ ಅಂತ ಹೇಳೋದಾದ್ರೆ ಸುಂದರಕಾಂಡದಲ್ಲಿ ನಮ್ಗೆ ತಿಳಿಸ್ಕೊಡುತ್ತೆ. ಧೈರ್ಯ ಅಂದ್ರೆ ಏನು, ಧೃತಿ ಅಂದ್ರೆ ಏನು, ನಿರ್ಧಾರ ಅಂದ್ರೆ ಏನು ಮತ್ತೆಲ್ಲ ಕೂಡ ತಿಳಿಸ್ಕೊಡುವಂಥದ್ದು ಯಾವ್ದು? ನಮ್ಗಿಲ್ಲಿ ಸುಂದರಕಾಂಡ. ನಾವಿಲ್ಲಿ ಸುಂದರಕಾಂಡವನ್ನ 1ನೇ ಶ್ಲೋಕದಿಂದಾನೇ ನೋಡ್ಬೋದು, ಅವರ ಒಂದು ಧೈರ್ಯ ಯಾವ ರೀತಿ ಇದೆ ಅಂತೇಳಿ. ಅದಕ್ಕೆ ಇದು ಸುಂದರಕಾಂಡ. ಒಬ್ಬ ವ್ಯಕ್ತಿ ಪರ್ಫೆಕ್ಟ್ ಆಗಿ ಬೇಕು ಅಂತಂದ್ರೆ ಅವನಲ್ಲಿ ಏನಿರ್ಬೇಕು ಅಂದ್ರೆ ಒಂದು ಧೈರ್ಯ, ಬುದ್ಧಿ, ಯಶಸ್ಸು ಇವೆಲ್ಲನೂ ಇರ್ಬೇಕು.
ಬಲ ಇರ್ಬೇಕು. ಅವೆಲ್ಲವನ್ನು ತಂದ್ಕೊಡುವಂಥದ್ದು ಯಾವುದು? ಸುಂದರಕಾಂಡ. ಮತ್ತೊಂದು ನಿರ್ಭಯ. ಈಗ ನಾನ್ ಮೊದ್ಲು ಹೇಳಿದ್ನಲ್ವಾ, ಏನೇನ್ ಬರುತ್ತೆ ಹನುಮಂತನ ಉಪಾಸನೆ ಮಾಡೋದ್ರಿಂದ ಏನೇನ್ ಬರುತ್ತೆ? ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ನಿರ್ಭಯ, ಆರೋಗತ, ಅಜಾಡ್ಯ, ವಾಕ್ ಪುಟತ್ವ ಅವೆಲ್ಲ ಬರುತ್ತೆ ಅಂತ ಹೇಳಿದ್ವಲ್ಲ, ಅದು ಒಂದೊಂದಾಗಿ ನಾನಿಲ್ಲಿ ಹೇಳ್ತಾ ಹೋಗ್ತಾ ಇರೋಂಥದ್ದು, ಯಾರು ಕನ್ಫ್ಯೂಷನ್ ಆಗ್ಬೇಡಿ. ಈಗ ನಮ್ಗೆ ಏನಾಯ್ತು? ಯಾವ ಧೈರ್ಯ ಆಯ್ತು. ಈಗ ನಿರ್ಭಯ. ನಿರ್ಭಯ ಅಂತಂದ್ರೆ ಭಯ ಇಲ್ಲ ಅಂತ. ನೋಡಿ, ಇಲ್ಲಿ ಧೈರ್ಯ ಬೇರೆ, ನಿರ್ಭಯ ಬೇರೆ. ಧೈರ್ಯ ಅನ್ನೋದು ಬೇರೆ, ಧೃತಿ ನಿರ್ಧಾರ ಅನ್ನೋದು ಬೇರೆ, ಇಲ್ಲಿ ನಿರ್ಭಯ ಅನ್ನೋದೇ ಬೇರೆ. ಮನಸ್ಸಲ್ಲಿ ಆಗೋ ಕಂಪನ ಭಯ ಅಂತ ಹೇಳೋದಾದ್ರೆ, ಮನಸ್ಸಿನಲ್ಲಿ ಆಗುವ ಕಂಪನ ಅನ್ನೋದು ಹೆದರಿಕೆ ಅಂತ ಕರ್ಸ್ಕೊಳುತ್ತೆ. ಎದರದೇ ಇರುವಂತದ್ದು ವಾಸ್ತವಿಕವಾಗಿ ಎದುರುವಲ್ಲಿ ಎದುರ್ಬೇಕು. ನಾವೀಗ ಭಗವಂತನನ್ನ ನೋಡ್ತೀವಿ, ನನ್ಗೆ ಭಗವಂತ ಅಂದ್ರೆ ಭಯನೇ ಇಲ್ಲ, ನನಗೆ ದೇವರಂದ್ರೆ ಭಯ ಇಲ್ಲ, ತಂದೆ ತಾಯಿ ಅಂದ್ರೆ ಭಯ ಇಲ್ಲ, ಗುರುವಿಗಂತೂ ನನ್ಗೆ ಎದುರದೇ ಇಲ್ಲ, ಡೋಂಟ್ ಕೇರ್ ಅಂತೀವಲ್ಲ, ಅದು ತುಂಬಾನೇ ತಪ್ಪಾಗಿರುತ್ತೆ. ಇಲ್ಲಿ ನೋಡಿ, ದೇವರಿಗೆ ಎದುರ್ಬೇಕು. ಯಾಕೆ ಎದುರ್ಬೇಕು ಅಂದ್ರೆ, ನಮಗೆ ನಮ್ಮನ್ನಾಗ್ಲಿ ನಿಮ್ಮನ್ನಾಗ್ಲಿ ಯಾರನ್ನೇ ಆಗ್ಲಿ ನಾಶ ಮಾಡ್ತಾನೆ ಅಂತಲ್ಲ, ಅಂದ್ರೆ ದೇವರಿಗೆ ಬೇಜಾರಾಗುತ್ತೆ, ಅವನಿಗೆ ಮನಸ್ಸು ನೋವಾಗುತ್ತೆ, ಅವನು ನಮಗೆಲ್ಲವನ್ನು ಕರುಣಿಸ್ತಾ ಇರುವಂತವನು. ಆದ್ರಿಂದ ನಾವು ತಲೆಬಾಗಿ ಭಯದಿಂದ ನಾವು ಅವನಿಗೆ ನಮಸ್ಕಾರ ಮಾಡ್ಬೇಕು ಅಂತ. ಯಾವ ರೀತಿ ಅಂದ್ರೆ, ಹೆಂಡತಿ ಗಂಡನಿಗೆ ಎದುರ್ತಾರಲ್ವಾ, ಆ ರೀತಿ. ಯಾಕಂದ್ರೆ ಏನೇ ಒಂದ್ ಕೆಲಸ ಮಾಡ್ಬೇಕಂದ್ರೂ ಅವ್ರಿಗೆ ತಿಳಿಸ್ಬಿಟ್ಟು ಮಾಡ್ತಾರೆ. ಯಾಕೆ ಅಂದ್ರೆ ಅವರು ತಿಂದು ಬಿಡ್ತಾರೋ, ಮತ್ತೊಂದು ಹೊಡಿತಾರೋ ಬದ್ದದು ಅಂತಲ್ಲ. ನಾವಿಲ್ಲಿ ಸೂಕ್ಷ್ಮವಾಗಿ ನೋಡ್ಬೇಕು. ನಾವ್ಯಾಕೆ ಎದುರ್ಬೇಕು? ಈಗಿನ ಹೆಂಡತಿಯರು ಅಂದ್ರೆ ನಾವುಗಳು ಒಂದ್ ಸ್ವಲ್ಪ ಏನಂತೀವಿ, ನಾವ್ಯಾಕೆ ಎದುರ್ಬೇಕು ಅವ್ರಿಗೆ ಅಂತ ಕೇಳೋ ಅಂತ ಮಟ್ಟಕ್ಕೆ ಬಂದ್ ನಿಂತಿದೀವಿ. ಆದ್ರೆ ಇಲ್ಲಿ ಅವ್ರಿಗೆ ಭಯ ಯಾಕೆ ಪಡ್ತೀವಿ ಅಂತಂದ್ರೆ, ಅವ್ರಿಗೆ ಮನ್ಸಿಗೆ ಬೇಜಾರಾಗ್ಬಾರ್ದು, ಅವ್ರಿಗೆ ಮನ್ಸಿಗೆ ನೋವಾಗ್ಬಾರ್ದು ಅಂತಾನೆ ಆ ರೀತಿ ಬಿಟ್ಟು, ಅಂದ್ರೆ ಪ್ರೀತಿಯಿಂದ ಭಯ ಪಡ್ತೀವಿ ಹೊರತು ಬೇರೆ ರೀತಿಯಲ್ಲ. ಪ್ರೀತಿಯಿಂದ ಬರುವ ಭಯ ಬೇರೆ, ಸುಮ್ನೆ ಏನೋ ಒಂದ್ ಭಯ ಅನ್ಕೊಂಡಿರ್ತಾವಲ್ಲ, ಆ ರೀತಿ ಬೇರೆ ಅಲ್ವಾ. ಇದು ಬಿಟ್ಟು ಉಳಿದ ಕಡೆ ರಾಕ್ಷಸ, ತಾಮಸ ಭಯಗಳು ಇನ್ನೂ ಇದೆ, ಏನೇನೋ ಇದೆ. ಅದ್ರಲ್ಲಿ ಭಯದಲ್ಲಿ ಎಷ್ಟೊಂದು ವಿಧ ಇದೆ, ಬೇರೆ ಬೇರೆ ತಾಮಸ, ರಾಜಸ, ಆ ಭಯಗಳು, ಭೂತ ಪ್ರೇತಗಳಿಂದ ಬರುವಂತ ಭಯ ಅನ್ನೋದೆಲ್ಲ ಬೇರೆ ಬೇರೆ ಇದೆ. ಅದ್ರಲ್ಲಿ ನಾವು ನೋಡ್ಬೇಕಾಗಿರೋದು ನಿರ್ಭಯ ಅಂದ್ರೆ ಭಗವಂತನಲ್ಲಿ ನಾವು ಭಯವನ್ನು ಪಡ್ಲೇಬೇಕಾಗ್ತದೆ. ಸಾಮಾನ್ಯವಾಗಿ ಈ ಲೋಕದಲ್ಲಿ ಮೊದ್ಲು ನಮಸ್ಕಾರ ಮಾಡೋದು ಯಾರಿಗಂದ್ರೆ ಈ ಭಯ ಅನ್ನೋದಿದೆಲ್ಲ, ನಿರ್ಭಯ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಳ್ಳೆಯವರು ಇರ್ತಾರೆ, ಈ ಕಡೆ ಕೆಟ್ಟವ್ರು ಇರ್ತಾರೆ. ಫಸ್ಟ್ ಹೋಗಿ ನಾವು ಕೆಟ್ಟವ್ರಿಗೆ ನಮಸ್ಕಾರ ಮಾಡೋದು. ಯಾಕೆಂದ್ರೆ ಏನಾದ್ರು ಮಾಡ್ಬಿಟ್ರೆ, ಒಳ್ಳೆಯವ್ರಿಗಾದ್ರೂ ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ಆಮೇಲೆ ಅಯ್ಯಪ್ಪ ಅವನಿದ್ದ, ಅವ್ನು ಎಲ್ಲಿ ನನ್ಗೆ ಹೊಡಿತಾನೋ ಬಡಿತಾನೋ ಅಂತ ಭಯ ಪಟ್ಟು ನಾನು ಅವನಿಗೆ ನಮಸ್ಕಾರ ಮಾಡಿದೆ, ಕ್ಷಮೆ ಇರ್ಲಿ ಅಂತೇಳಿ ಪಕ್ಕದಲ್ಲಾದ್ರೂ ಹೋಗ್ಬಿಟ್ಟು ಒಳ್ಳೆಯವ್ರ ವ್ಯಕ್ತಿಯವ್ರಿಗೆ ಹೇಳಿದ್ರೆ ಅವ್ರ ಪಾಪ ಏನು ಮಾತಾಡಲ್ಲ, ಓ ಇರ್ಲಿ ಬಿಡಿ ಸ್ವಾಮಿ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾರಲ್ವಾ. ಆದ್ರೆ ನೋಡಿ, ಇದಕ್ಕೆ ಯಾವುದಕ್ಕೂ ಎದರದೆ ಇರೋನು ಈ ಹನುಮಂತ. ಏನ್ ಮಾಡ್ತಾನೋ ಮಾಡ್ಲಿ, ಯಾವ ದುಷ್ಟರಿಗೂ ಕೂಡ ಎದರದೆ ಇರೋಂತವನು ಹನುಮಂತ. ಇದು ನಿರ್ಭಯ ತತ್ವ. ನಿಜವಾಗ್ಲೂ ಭಯ ಇಲ್ಲ, ಇರಬಾರದು ಅಂದ್ರೆ ದುಷ್ಟರಿಗೆ ಎದುರೋದು ಅಂತಲ್ಲ, ಭಕ್ತಿಯಿಂದ ಪ್ರೀತಿಯಿಂದ ಎದುರು. ಆದ್ರಿಂದ ಇಲ್ಲಿ ನಿರ್ಭಯ. ಅದಕ್ಕೆ ಇಲ್ಲಿ ಏನಂತ ಕರೀತಾರೆ, ಇದು ಸುಂದರ ಕಾಂಡದಲ್ಲಿ ಎಲ್ಲವನ್ನು ತಿಳಿಸ್ಕೊಡ್ತಾ ಹೋಗುತ್ತೆ. ನಾವಿಲ್ಲಿ ನೋಡ್ಬೋದು, ಇದು ಸಮುದ್ರವನ್ನ ದಾಟುವಾಗ ಅಲ್ಲಿ 3 ಮಹಿಳೆಯರು ಸಿಗ್ತಾರೆ. ಅಂದ್ರೆ ಅಲ್ಲಿ ಹೇಳಿರ್ತಾರೆ, ಸಂಪತ್ತಿ ಅದು ಪಕ್ಷಿ ಹೇಳಿರುತ್ತೆ, ಈ ಸಮುದ್ರವನ್ನ ದಾಟ್ಬೇಕಾದ್ರೆ ತುಂಬಾ ಗಂಡಂತರ ಇದೆ. ಈ ರಾವಣ ಮೂರು ಹೆಣ್ಣು ಅಂದ್ರೆ ರಾಕ್ಷಸರನ್ನ ಕಾವಲಿಗೆ ಇಟ್ಟಿದ್ದಾನೆ, ತುಂಬಾನೇ ಕಷ್ಟ ಇದೆ ಅಂತೇಳಿ ಈ ಸಮುದ್ರ ದಾಟವಾಗ ಇರುತ್ತೆ. ಯಾವುದಕ್ಕೂ ಎದರದೆ ನೋಡೋಣ ಏನಾಗುತ್ತೆ ಆಗ್ಲಿ ಅಂತೇಳಿ ಧೈರ್ಯದಿಂದ ಹೋಗಿರುವಂತವನು ಯಾರು? ಹನುಮಂತ.
ಅದಕ್ಕೆ ಇದು ಸುಂದರ ಕಾಂಡದಲ್ಲಿ ಇದನ್ನೆಲ್ಲ ತಿಳಿಸ್ಕೊಡ್ತಾ ಹೋಗುತ್ತೆ. ಯಾರಿಗೆ ಭಯ ಪಡ್ಬೇಕು, ಯಾರಿಗೆ ಭಯ ಪಡಬಾರ್ದು ಅಂತ. ಇದು 3 ಸ್ತ್ರೀಯರಲ್ಲೂ ಕೂಡ ಒಂದೊಂದು ಗುಣ ಇರುತ್ತೆ. ಅದು ನೀವು ಮೀನಿಂಗ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾವಾಗಾದ್ರೂ ನಂಗೆ ಸಾಧ್ಯ ಇದ್ರೆ ಬೇಕಾದ್ರೆ ಹೇಳ್ತೀನಿ, ಅದ್ರಲ್ಲಿ ನೋಡ್ಬೋದು. ಒಂದೊಂದು ಸ್ತ್ರೀ ಒಂದೊಂದು ಗುಣ ಇರುತ್ತೆ. ಒಬ್ರು ಕ್ಷಮೆನ ಕೇಳ್ತಾರೆ, ಅಲ್ಲಿ ಹನುಮಂತ ಬಿಟ್ಬಿಡ್ತಾನೆ. ಇನ್ನೊಬ್ರು ಕ್ಷಮೆಯನ್ನ ಕೇಳಲ್ಲ, ಹೊಟ್ಟೆ ಒಳಗಡೆ ಹೋಗಿ ಅವರನ್ನ ಸಾಯಿಸ್ಬಿಡ್ತಾನೆ. ಸುಮ್ನೆ ನಾನು ಹೇಳ್ತಾ ಇದೀನಿ, ಬಟ್ ಅಂದ್ರೆ ಈ ರೀತಿ ಎಲ್ಲ ತುಂಬಾ ಚೆನ್ನಾಗಿದೆ. ಇನ್ನೊಬ್ರು ಏನ್ ಮಾಡ್ತಾರೆ, ನನಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ ಹೇಳಿ, ನೀವು ಬಂದ ಮೇಲೆ ನನಗೆ ಜ್ಞಾನೋದಯ ಆಗುತ್ತೆ ಅಂತ ಇನ್ನೊಬ್ರು ಹೇಳ್ತಾರೆ. ಅಲ್ಲೂ ಕೂಡ ಕ್ಷಮೆಯನ್ನ ಕೇಳ್ತಾರೆ. ಯಾವ ರೀತಿ ಇರ್ತಾರೋ ಅವರಿಗೆ ಆ ತಕ್ಕಂತಹ ಶಿಕ್ಷೆಯನ್ನ ಹನುಮಂತ ಕೊಡ್ತಾವ. ಅದನ್ನ ಇಲ್ಲಿ ಸುಂದರವಾಗಿ ಸುಂದರ ಕಂಡ ನಿರ್ಭಯ ತತ್ವ ಏನು ಅನ್ನೋದನ್ನ ನಮ್ಗಿಲ್ಲಿ ತೋರ್ಸ್ಕೊಡ್ತಾ ಹೋಗುತ್ತೆ. ಇನ್ನು ಮುಂದೆ ನೋಡೋದಕ್ಕೆ ಈ ರೀತಿಯಾದಂತಹ ಕಾಂಡ ಎಲ್ಲೂ ನಮ್ಗೆ ಸಿಗೋದೇ ಇಲ್ಲ. ಮುಂದೆ ಹಿಂದೆ ಎಲ್ಲೂ ನಮ್ಗೆ ಸಿಗೋದೇ ಇಲ್ಲ. ಈ ರೀತಿಯಾಗಿರುವಂತಹ ಸುಂದರ ಕಾಂಡ ನಮ್ಗೆ ಎಲ್ಲ ಸಿಕ್ಕಲ್ಲ. ಅನ್ನೋದನ್ನ ಮಾತ್ರ ನಾವಿಲ್ಲಿ ನೋಡ್ಬೋದು. ಹನುಮಂತನಲ್ಲಿ ಕಾಣುವಂಥದ್ದು ನಿರ್ಭಯ ತತ್ವ. ಆದ್ರಿಂದ ಇದು ಸುಂದರ ಕಾಂಡ. ಮತ್ತೊಂದು ಏನು ನಾವು ನೋಡ್ಬೇಕಾಗುತ್ತೆ, ಅರೋಗತ. ಅರೋಗತ ಅಂತಂದ್ರೆ, ಅರೋಗತ ಅಂತ ಹೇಳೋದಾದ್ರೆ ಅಂಗದಲ್ಲಿ ಒಂದು ಚೂರು ಗಾಯ ಇಲ್ಲದೆ ಇರೋಂತ, ಮಾನಸಿಕ ರೋಗ ಆಗ್ಲಿ ದೈಹಿಕ ರೋಗ ಆಗ್ಲಿ ಯಾವ ರೋಗನು ಕೂಡ ಇಲ್ಲದೆ ಇರೋದು. ಬೋರ್ ಆಗ್ತಾ ಇದೆಯಾ? ಇಲ್ಲ ಮ್ಯಾಮ್. ಇಲ್ಲ ಮೇಡಮ್, ಇಲ್ಲ ಮೇಡಮ್, ಬೋರೇನಿಲ್ಲ. ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ, ಯಾವ ಮಟ್ಟಕ್ಕೆ ಬೇಕಾದ್ರೂ ನಾನು ಜಯಿಸ್ತೀನಿ ಅಂತ ಅನ್ನೋನು ಸುಂದರಕಾಂಡ. ಇದು ಅರೋಗತ ಅನ್ನೋದು ಹನುಮಂತನ ಸ್ಮರಣೆಯಿಂದ ಬರುತ್ತೆ. ಅಂದ್ರೆ ಈ ಅರೋಗತ ಅಂದ್ರೆ ಯಾವುದೇ ಗಾಯ ಇಲ್ಲ, ಯಾವುದೇ ದೇಹದಲ್ಲಿ ನ್ಯೂನತೆ ಇಲ್ಲ, ಮನಸ್ಸಿನಲ್ಲಾಗ್ಲಿ ಮಾನಸಿಕವಾಗ್ಲಿ ದೈಹಿಕವಾಗ್ಲಿ ಯಾವುದೇ ರೋಗವನ್ನು ಇಲ್ಲ ಅಂತ ನಮ್ಗೆ ತಿಳಿಸ್ಕೊಡುವಂಥದ್ದು ಸುಂದರಕಾಂಡ. ಈ ಸುಂದರಕಾಂಡವನ್ನ ನಾವು ಸ್ಮರಣೆ ಮಾಡೋದ್ರಿಂದ, ಹನುಮಂತನನ್ನ ಸ್ಮರಣೆ ಮಾಡೋದ್ರಿಂದ ನಮ್ಗೆ ಏನ್ ಭಾಗ್ಯ ಬರುತ್ತೆ? ಅರೋಗತ. ಅರೋಗತ ಅಂದ್ರೆ ಯಾವುದೇ ರೋಗ, ಮಾನಸಿಕವಾಗ್ಲಿ ದೈಹಿಕವಾಗ್ಲಿ ನಮಗೆ ಯಾವುದು ಕೂಡ ತಟ್ಟೋದಿಲ್ಲ. ಯಾರ ಸ್ಮರಣೆಯಿಂದ, ಯಾರ ಧ್ಯಾನದಿಂದ? ಹನುಮಂತನ ಸ್ಮರಣೆಯಿಂದ. ಅವನನ್ನ ಉಪಾಸನೆ ಮಾಡೋದ್ರಿಂದ ಎಲ್ಲ ನಮಗೆ ಲಾಭಗಳು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಯಾವ್ದ್ರಲ್ಲಿ? ಸುಂದರಕಾಂಡದಲ್ಲಿ ನಾವು ನೋಡ್ಬೋದು. ಮತ್ತೆ ಮುಂದಿನದು ಯಾವ್ದಾಯ್ತು? ಅರೋಗತ ಆಯ್ತು. ಅರೋಗತ ಆದ್ಮೇಲೆ ಇನ್ನೊಂದು ಅಜಾಡ್ಯಂ. ಅಜಾಡ್ಯ ಅಂದ್ರೆ ನಾವಿಲ್ಲಿ ತುಂಬಾ ಆಳವಾಗಿ ನೋಡ್ಬೇಕು. ಅಜಾಡ್ಯ ಅಂದ್ರೆ ಹನುಮಂತನ ಉಪಾಸನೆಯಿಂದ ಬರೋದು ಏನಂತಂದ್ರೆ ಜಾಡ್ಯಂ. ಹನುಮಂತನ ಉಪಾಸನೆ ಮಾಡಿದ್ರೆ ಜಾಡ್ಯ ಬರುತ್ತೆ. ಜಾಡ್ಯ ಅಂತಂದ್ರೆ ಸೋಮಾರಿತನ ಇಲ್ಲದೆ ಇರುವಂತದ್ದು ಜಾಡ್ಯಂ ಅಂತ. ಹನುಮಂತನ ಉಪಾಸನೆ ಮಾಡ್ಲಿಲ್ಲ ಅಂತಂದ್ರೆ ಅಜಾಡ್ಯಂ ಬರುತ್ತೆ. ಅಜಾಡ್ಯ ಅಂತಂದ್ರೆ ಸೋಮಾರಿತನ ಅಂದ್ರೆ ಜಾಡ್ಯಂನ ನಾವು, ಜಾಡ್ಯಂ ಅಂದ್ರೆ ಸೋಮಾರಿತನ ಇಲ್ಲದೆ ಇರುವಂತದ್ದು ಅಂತ. ಅದನ್ನ ನಾವು ಹನುಮಂತನನ್ನ ನೋಡಿ ಕಲಿಬೇಕು. ಯಾವ್ದನ್ನ? ಜಾಡ್ಯಂನ. ಇಲ್ಲಿ ಅಜಾಡ್ಯಂ. ಒಂದ್ ನಿಮಿಷ ಆಗಿರಿ ಬೇಡ. ಇಲ್ಲಿ ಅಜಾಡ್ಯಂ ನಾವು ಬೆಳಗ್ಗೆ ಎದ್ದೊಳ್ತೀವಲ್ವಾ, ಅವಾಗ್ಲೇ ನಮ್ಗೆ ಶುರುವಾಗ್ಬಿಟ್ಟು ಅಜಾಡ್ಯ. ಯಾವ ರೀತಿ ಅಂದ್ರೆ, ಈಗ ಹೇಳ್ಬೇಕಾ, 5 ಗಂಟೆ ಆಯ್ತು, ನಾವೀಗ ಹಾಸಿಗೆಯಿಂದ ಹೇಳ್ಬೇಕಾ, ಇನ್ನೊಂದ್ 10 ನಿಮಿಷ ಮಲ್ಕೊಂಡಿರೋಣ, ಇನ್ನೊಂದ್ 5 ನಿಮಿಷ ಮಲ್ಕೊಂಡಿರೋಣ, ಇನ್ನೊಂದ್ ಅವರ್ ಬಿಟ್ಕೊಂಡು ಹೇಳೋಣ. ಆಗ 7 ಗಂಟೆ ಆಗಿದೆ, ಈಗ 7 ಗಂಟೆ ಆಗಿದೆ ಎದ್ದೊಳ್ಬೇಕಾ, 8 ಗಂಟೆ ಆಗಿದೆ ಎದ್ದೊಳ್ಬೇಕು, ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಗಿದ್ರೆ ಆಗುತ್ತಲ್ವಾ ಅಂತ ನಾವು ಮಲ್ಗೋವಾಗೇ ಅಜಾಡ್ಯನ್ ತಗೊಬಂದ್ಬಿಟ್ಟಿರ್ತೀವಿ. ನಿಜ ಅಲ್ವಾ? ಮಲ್ಗೋವಾಗೇ ಸೋಮಾರಿತನವನ್ನ ನಾವು ತಗೊಂಬಂದ್ಬಿಟ್ಟಿರ್ತೀವಿ. ಆ ಸೋಮಾರಿತನದ ಜೊತೆಗೆ ನಾವು ಜೀವನವನ್ನ, ಅಂದ್ರೆ ಜೊತೆಗೆ ನಾವು ಹೇಳ್ತಾ ಈ ದಿನವಿಡೀ ಸೋಮಾರಿತನದಲ್ಲೇ ಕಳೀತಾ ಇರ್ತೀವಿ. ಕೂತ್ರೆ ಎದ್ದೋಳಲ್ಲ, ಇದ್ರೆ ಕೂತ್ಕೊಂಡು, ಮಲಗಿದ್ರೆ ಮಲ್ಕೊಂಡಿರೋದು, ಕೂತಿದ್ರೆ ಕೂತ್ಕೊಂಡಿರೋದು, ಇಲ್ಲಾಂದ್ರೆ ಏನೋ ಬೇರೆ ಏನೋ ಮಾಡ್ತಾ ಇರೋದು. ಏನ್ ಹೇಳ್ತಾ ಇದಾರೆ ಅಂದ್ರೆ ಚಟುವಟಿಕೆ ಇಲ್ಲದೆ ಇರುವಂತದ್ದು
ಅಂತ. ಜೀವನದಲ್ಲಿ ಇದಕ್ಕೆ ಏನ್ ಕಾರಣ ಅಂದ್ರೆ ಹನುಮಂತನ ಅನುಗ್ರಹ ಅವರಿಗೆ ಇಲ್ಲ ಅಂತ. ಯಾರಿಗಾದ್ರೂ ಈಗ ಅಜಾಡ್ಯ ಅಂದ್ರೆ ಅಜಾಡ್ಯ ಸೋಮಾರಿತನ ಮತ್ತೊಂದು ಏನಾದ್ರೂ ಇರುತ್ತಲ್ಲ, ಅವಾಗ ನಾವ್ ಅಲ್ಲಿ ಡಿಸೈಡ್ ಮಾಡ್ಬೇಕು. ನಿಮ್ಗೆ ಯಾರಿಗೂ ಇಲ್ಲ ಬಿಡಿ. ಬೆಳಗ್ಗೆ ಎದ್ದು ನೀವೆಲ್ಲಾ ರೆಡಿಯಾಗಿ ನಮ್ಮ ತರ ಚಿನ್ಮಯಿ ಇನ್ಸ್ಟಿಟ್ಯೂಟ್ ಫೌಂಡೇಶನ್ ಅಲ್ಲಿ ಕ್ಲಾಸ್ ಅನ್ನ ತಗೋಬೇಕಂದ್ರೆ ಬೇಗ ಎಲ್ಲ ಕೆಲಸ ಮಾಡಿ ನೀವು 10:45 ಕ್ಲಾಸ್ ಅಲ್ಲಿ ಕುತ್ಕೊಂತೀರಾ ಅಂದ್ರೆ ನಿಮ್ಗೆ ಅಜಾಡ್ಯ ಇಲ್ಲ, ಜಾಡ್ಯಂ ಇದೆ, ಹನುಮಂತನ ಅನುಗ್ರಹ ಇದೆ ಅಂತ ನೀವೇ ತಿಳ್ಕೊಬಿಡ್ಬೇಕು. ಯಾರು ಈ ರೀತಿಯಾಗಿ ಮಾಡ್ತಿರ್ತಾರಲ್ಲ, ನಾವು ಅವ್ರಿಗೆ ಹೇಳಕ್ ಹೋಗ್ಬಾರ್ದು. ಹೇಳಿದ್ರೆ ಹಿಂಗೆಲ್ಲಿ ಬೇರೆ ಏನಾದ್ರು ಮಾಡಿದ್ರೆ ಕಷ್ಟ, ಹೊಡೆದ್ರೆ ಗಿಡಿದ್ರೆ ಕಷ್ಟ. ಅದಕ್ಕೆ ನಾವಲ್ಲಿ ತಿಳ್ಕೊಬೇಕು ಮನಸ್ಸಿನಲ್ಲೇ, ಇವ್ರಿಗೆ ಹನುಮಂತನ ಅನುಗ್ರಹ ಆಗ್ಲಿಲ್ಲ ಅಂತೇಳಿ ನಾವೇ ಸಮಾಧಾನದಿಂದ ನೋಡಿ. ನೀವು ಹನುಮಾನ್ ಚಾಲಿಸನೋ ಮತ್ ಸುಂದರ ಕಂಡವನು ಮತ್ತೇನೋ ಹನುಮನ ಒಂದು ದೇವಸ್ಥಾನಕ್ಕೂ ಹೋಗ್ ಬನ್ನಿ ಅಂತೇಳಿ ಒಂದ್ ಸಜೆಷನ್ ಹೇಳ್ಬೋದು. ಅದ್ ಬಿಟ್ಬಿಟ್ಟು ನಿಮ್ಗೆ ಅಜಾಡ್ಯ ಇದೆ, ಸೋಮಾರಿತನ ಇದೆ ಅಂತ ನಾನು ಡೈರೆಕ್ಟ್ ಆಗಿ ಹೇಳಿದ್ವಿ ಅಂದ್ರೆ ಹಾಕೊಂಡ್ ಹೋಗಿ, ಅದರಿಂದ ಬೇಡ. ಯಾವ ರೀತಿಯಾಗಿ ಹೇಳ್ಬೇಕು ಆ ರೀತಿಯಾಗಿ ಹೇಳಿ ಅವ್ರನ್ನ ನಾವು ಕಳಿಸಿದ್ರೆ ಒಳ್ಳೇದು. ಇಲ್ಲಿ ಅದಕ್ಕೆ ಹನುಮಂತನಿಗೋಸ್ಕರನೇ ನಾವಿಲ್ಲಿ ಸ್ಮರಣೆಯನ್ನ ಮಾಡ್ಬೇಕು. ಈ ಹನುಮಂತನ ಸ್ಮರಣೆಯನ್ನ ಮಾಡೋದ್ರಿಂದ ನಮ್ಗೆ ಅಜಾಡ್ಯ ದೂರ ಹೋಗ್ತಾ ಇರುತ್ತೆ, ಹೊರಟು ಹೋಗ್ಬಿಡುತ್ತೆ. ಇರೋ ಒಂದು ಕಣವು ಕೂಡ ನಮ್ಮಲ್ಲಿ ಉಳ್ಕೊಳ್ಳಲ್ಲ. ಯಾವುದು ಹನುಮನ ಸ್ಮರಣೆ, ಸುಂದರಕಾಂಡವನ್ನ ನಾವು ಹೇಳಿದ್ರೆ, ಸುಂದರಕಾಂಡ ಅಂತಾನೆಲ್ಲ ಹನುಮಂತನ ಸ್ಮರಣೆ ಮಾಡಿದ್ರೆ ಸಾಕು. ಈಗ ಏನೇನು ಲಕ್ಷಣಗಳಿದೆ, ಲಕ್ಷಣಗಳೆಲ್ಲ ಕೂಡ ನಮ್ಗೆ ಬರ್ತವೆ. ಇಲ್ಲಿ ನಮ್ಗೆ ಯಾವುದೇ ರೀತಿ ಜಾಡ್ಯನೂ ಇರಲ್ಲ, ಸೋಮಾರಿತನ ಇರಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಹನುಮಂತನ ಸ್ಮರಣೆಯಿಂದ ಬರುವಂತದ್ದು ಏನಂತಂದ್ರೆ ನಮ್ಗಿಲ್ಲಿ ಒಳ್ಳೆಯ ಮಾತು ಬರುತ್ತೆ. ಇಲ್ಲಿ ಇನ್ನೊಂದು ನಾವು ಅಜಾಡ್ಯ ಆದ್ಮೇಲೆ ಇನ್ನೊಂದು ಏನ್ ಹೇಳಿದೆ, ವಾಕ್ಪಟುತ್ವ ಮ್ಯಾಮ್. ವಾಕ್ಪಟುತ್ವ ಅಂತಂದ್ರೆ ಈಗೇನಾದ್ರೂ ಮಾತಾಡ್ತಾ ಇರ್ತೀವಿ, ಒಳ್ಳೆ ರೀತಿಯಲ್ಲಿ ಮಾತಾಡ್ತೀವಿ, ನಮಗ್ ಮಾತ್ರ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರುತ್ತೆ ಇವ್ ತಲೆ ತಿಂತಾನ, ಮತ್ತೊಂದು ತಲೆಗ್ ಮೆದ್ಲಿಗೆ ಕೈ ಹಾಕ್ತಾನ, ಇವ್ ತುಂಬಾ ಸುಗವಸ್ವಾಗಿ ಮಾತಾಡ್ತಾನ ಅನ್ನೋದ್ ಗೊತ್ತಿರುತ್ತೆ. ಯಾರೋ ಒಬ್ರು ಇವಾಗ ಏನೋ ಒಂದು ಶುರು ಮಾಡ್ತಾರೆ ಅನ್ಕೊಳ್ಳಿ ಮಾತಾಡೋದಕ್ಕೆ, ಒಬ್ಬ ವ್ಯಕ್ತಿ ಬಂದು ಅಯ್ಯೋ ಯಾಕಾದ್ರೂ ಬಂದ್ ನಾವೇನ್ ಮಾತಾಡಿದ್ರೆ ನಿಲ್ಸೋದೇ ಇಲ್ಲ, ತಲೆನೋವ್ ಬಂದ್ಬಿಡುತ್ತೆ ಅಂತಾನು ಒಂದೊಂದ್ಸರಿ ನಾವು ಕೇಳಿದ್ವಿ. ಈ ಜಾಗ ಮೊದ್ಲು ಖಾಲಿ ಮಾಡಿದ್ರೆ ಸಾಕು ನಾವಿಲ್ಲಿ ಅಂತ. ನಿಲ್ಲಿಸ್ಕೊಂಡ್ರೆ ಮಾತೇ ಆಡೋದಿಲ್ಲ ಅಂತ ಅಲ್ವಾ? ಈಗ ನಾನು ಮಾತಾಡಕ್ಕೆ ಶುರು ಮಾಡಿ ಎಷ್ಟೊತ್ತಾಯ್ತು, 55 ಆಗ್ಬಿಟ್ಟಿದೆ. ಇನ್ನೂ 5 ನಿಮಿಷಗಳ ಕಾಲ ತಗೊಳತ್ತೆ ಇದು. ಆ ರೀತಿಯಾಗಿ ಮಾತಾಡಿದ್ರೆ ನಿಲ್ಸೋದೇ ಇಲ್ಲ ಅಂತ ನಿಮ್ಗೆ ಯಾರಿಗಾದ್ರೂ ಬೋರ್ ಆಗ್ತಾ ಇದೆಯಾ? ಇದನ್ನ ಹೇಳಿದಂಗೆ ನೆನಪಾಗ್ತಾ ಇದೆ. ಖಂಡಿತ ಇಲ್ಲ ಮ್ಯಾಮ್, ತುಂಬಾ ಇಂಟ್ರೆಸ್ಟ್ ಆಗಿದೆ. ಟೈಮ್ ಹೋಗಿದ್ ಗೊತ್ತಾಗ್ತಾ ಇಲ್ಲ. ಅಲ್ಲ, ಯಾರಿಗಾದ್ರೂ ಆ ರೀತಿ ಅದೇ ದಯವಿಟ್ಟು ಹೇಳಿ. ದೀಪಾ ಮೇಡಮ್ ಹೇಳ್ತಿದ್ರೆ ಅದಕ್ಕೋಸ್ಕರ ಕೇಳ್ಬೇಕು ಅಂತ ಹೇಳಿ ನಿಜವಾಗ್ಲೂ ಕೇಳ್ಬೇಡಿ. ಈ ಸುಂದರಕಾಂಡದಲ್ಲಿ ಬರೀ ಅಂದ್ರೆ ತಮಾಷೆ ಮಾತು ಅದೇ ಇರುತ್ತೆ ಇದ್ರೊಳಗೆ. ಮೇಡಮ್ ನಾನು ಎಕ್ಸಿಟ್ ಆಗ್ತೀನಿ, ಸಾರಿ. ಓಕೆ, ಥ್ಯಾಂಕ್ ಯು. ನೋಡಿ ಶ್ರೀಲಕ್ಷ್ಮಿ ಅವ್ರಿಗೆ ಬೋರ್ ಆಯ್ತು. ಇಲ್ಲಿ ಬೋರ್ ಅಲ್ಲ, ಫೋನ್ ಅಲ್ಲಿ ಚಾರ್ಜ್ ಆಗೋಗ್ತಾ ಇದೆ, ನನಗೆ ನೆಕ್ಸ್ಟ್ ಕ್ಲಾಸ್ ಇದೆ ಅದಕ್ಕೆ. ಓಕೆ ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಇಲ್ಲಿ ಮಾತಾಡಿದ್ರೆ ನಿಲ್ಸೋದೇ ಇಲ್ಲ ಅಂತೀವಲ್ಲ, ಆ ರೀತಿ ನಮ್ಮ ಮಾತು ಅಂದ್ ಕೂಡ್ಲೆ ಆಡುವಂತೆ ಅಂದ್ರೆ ಅವ್ರಿಗೆ ಬೇಜಾರಾಗೋ ರೀತಿ ಇರ್ಬಾರ್ದು. ಮಾತು ಆಡ್ತಿದ್ರೆ ಇನ್ನೂ ಕೇಳ್ಬೇಕು, ಇನ್ನೂ ಅವ್ರ ಮಾತನ್ನ ಕೇಳ್ಬೇಕು ಅನ್ನೋ ಆಗಿರ್ಬೇಕು ಅಂತ. ವಾಕ್ಪಟತ್ವ ಬರೋದು ಯಾವ್ದ್ರಿಂದ ಅಂದ್ರೆ ನಮ್ಗೆ ಇಲ್ಲಿ ಹನುಮಂತನ ಉಪಾಸನೆ ಮಾಡೋದ್ರಿಂದಾನೇ ನಮ್ಗಿಲ್ಲಿ ವಾಕ್ಪಟತ್ವ ಬರುತ್ತೆ. ಅಂದ್ರೆ ಮಾತಿನ ಶಕ್ತಿ, ಮಾತಿನ ಶೈಲಿ ಬರುತ್ತೆ. ಯಾವ್ದ್ರಿಂದ? ಹನುಮಂತನ ಸ್ಮರಣೆಯಿಂದ ನಮಗಿಲ್ಲಿ ಇಷ್ಟೆಲ್ಲಾ ಗುಣಗಳು ಕೂಡ ನಾವಿಲ್ಲಿ ಸುಂದರಕಾಂಡದಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ ಎಷ್ಟೆಲ್ಲಾ ಸುಂದರಕಾಂಡದಲ್ಲಿ ಅಂದ್ರೆ ಹನುಮಂತನ ಉಪಾಸನೆಯಿಂದ ಎಷ್ಟೆಲ್ಲ ನಾವು ಪಡ್ಕೋಬಹುದು. 1-2 ಅಲ್ಲ, ಸುಮಾರು ಜೀವನಕ್ಕೆ ಬೇಕಾದಂತ ಎಲ್ಲವನ್ನು ಕೂಡ ನಾವಿಲ್ಲಿ ಪಡ್ಕೊಂತ ಹೋಗ್ಬೋದು. ಯಾವ್ದ್ರಲ್ಲಿ? ಸುಂದರಕಾಂಡ. ಇನ್ನು ಇಲ್ಲಿಗೆ ಸುಂದರಕಾಂಡ ಅಂದ್ರೆ ಏನು, ಕಾಂಡ ಸುಂದರ ಅಂತ ಯಾಕೆ ಬಂತು ಅನ್ನೋದನ್ನ ನೀವಿಲ್ಲಿ ನೋಡಿದ್ರ.
ಈಗ ಸೀತೆಯನ್ನ ಹುಡ್ಕೊಂಡು ವಾನರೆಲ್ಲಾನು ಕೂಡ ಹುಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಆಲ್ರೆಡಿ ಮಾತುಕತೆ ಎಲ್ಲ ಆಗಿದೆ, ಎಲ್ಲಿ ಹೋಗ್ಬೇಕು, ಯಾವ ದಿಕ್ಕಿಗೆ ಹೋಗ್ಬೇಕು, ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ಬೇಕು ಅನ್ನೋದು ಅದೆಲ್ಲ ಕೂಡ ನಡೆದಿದೆ. ಅದೆಲ್ಲ ಹೇಳಿದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಡೈರೆಕ್ಟ್ ಆಗಿ ಹುಡ್ಕೋಕೆ ಶುರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬರ್ತಾ ಇದ್ದೀನಿ. ಇಲ್ಲಿ ದಕ್ಷಿಣ ತೀರ ಸಮುದ್ರಕ್ಕೆ ಬರ್ತಾರೆ ಯಾರು? ಸುಗ್ರೀವ 4 ಕಡೆ ಅಂದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಇದಕ್ಕೆಲ್ಲ ವಾನರ ಸೈನ್ಯವನ್ನ ಕಳಿಸ್ಕೊಟ್ಟಿರ್ತಾರಲ್ವಾ ಸೀತೆಯನ್ನ ಹುಡುಕ್ಬೇಕು ಅಂತೇಳಿ. ಸೀತೆಯ ಸುಳಿವನ್ನ ತಗೊಂಡ್ ಬನ್ನಿ ಅಂತ ಸುಗ್ರೀವ ಹೇಳಿರ್ತಾರೆ. ಆದ್ರೆ ಎಷ್ಟು ತಿಂಗಳ ಅವಧಿ ಕೊಟ್ಟಿರ್ತಾರೆ? ಒಂದೇ ಒಂದು ತಿಂಗಳು. ಒಂದು ತಿಂಗಳ ಒಳಗೆ ನೀವು ನಮಗೆ ಅವರ ಒಂದು ಸುದ್ದಿಯನ್ನ ತಗೊಂಡ್ ಬರ್ಬೇಕು. ಒಂದು ತಿಂಗಳ ಒಳಗೇನೆ ನೀವು ಬರ್ಬೇಕು. ಸೀತೆಯ ಸುಳಿವು ಸಿಗ್ಲಿ ಸಿಗ್ದಿರ ಇರ್ಲಿ, ನೀವೆಲ್ಲರೂ ಕೂಡ ಒಂದು ತಿಂಗಳಷ್ಟರಲ್ಲಿ ನೀವೆಲ್ಲ ವಾಪಸ್ ಬರ್ಬೇಕು. ಈ 3 ಕಡೆ ಹೋಗ್ತಾರಲ್ಲ, ಯಾವ ಕಡೆ? ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕಿಗೆ ಹೋಗ್ತಾರಲ್ಲ, ಅವ್ರೆಲ್ಲರೂ ಕೂಡ ವಾಪಸ್ ಬರ್ತಾರೆ. ಅವರೆಲ್ಲ ಕೂಡ 1 ತಿಂಗಳೊಳಗಡೆ ವಾಪಸ್ ಬಂದ್ಬಿಡ್ತಾರೆ. ಸುಗ್ರೀವನಿಗೆ ವಿಷಯ ತಿಳಿಸ್ತಾರೆ. ಇಲ್ಲಿ ಅಲ್ಲಿ ಯಾರು ಇಲ್ಲ ಅಂದ್ರೆ ಯಾವ ಕಡೆ ಪೂರ್ವ, ಪಶ್ಚಿಮ, ಉತ್ತರ ಕಡೆ ಹೋಗಿದ್ರಲ್ವ ಅವರೆಲ್ಲರೂ ತಿಳಿಸ್ತಾರೆ. ಅಲ್ಲಿ ಸೀತೆಯ ಸುದ್ದಿ ನಮ್ಗೆ ಸಿಗ್ಲೇ ಇಲ್ಲ ಅಂತೇಳಿ ಸುಗ್ರೀವನಿಗೆ ಇಲ್ಲಿ ವಿಷಯವನ್ನ ತಿಳಿಸ್ತಾರೆ. ಆದ್ರೆ ದಕ್ಷಿಣ ದಿಕ್ಕಿಗೆ ಹೊರಟ ವಾನರ ಸೈನ್ಯ ದಕ್ಷಿಣ ಸಮುದ್ರಕ್ಕೆ ಬಂದಿರ್ತವೆ. 1 ತಿಂಗಳು ಕಳೆದ್ರೂ ಕೂಡ ವಾಪಸ್ ಬಂದಿರಲ್ಲ. ಅವ್ರು ಕಳೆದ್ರು ಕೂಡ ಅಲ್ಲೇ ಇರ್ತಾರೆ. ಯಾಕೆ ಅಂದ್ರೆ ಹನುಮಂತ ಬಿಟ್ಟಿರಲ್ಲ. ಇಲ್ಲಿ ಹನುಮಂತ ಹಿಡಿದು ನಿಲ್ಸ್ಕೊಂಡಿರ್ತಾನೆ ಎಲ್ಲಾರ್ನು ಕೂಡ. ಯಾಕಂದ್ರೆ ಒಂದು ನಿರ್ಧಾರ ಮಾಡಿದಾರೆ ಅಂದ್ರೆ ಅದನ್ನ ಮುಗಿಸೋವರೆಗೂ ಬಿಡದೇ ಇರೋಂಥವ್ನು ಯಾರು? ಇಲ್ಲಿ ಹನುಮಂತ. ಆದ್ರಿಂದ 1 ತಿಂಗಳು ಕಳೆದೋಗಿದ್ರು ಕೂಡ ಇವ್ರನ್ನ ಯಾರನ್ನು ಬಿಡದಂಗೆ ಹಿಡಿದು ಇಟ್ಕೊಂಡಿದ್ದಾರೆ. ದಕ್ಷಿಣ ದಿಕ್ಕಿಗೆ ಹೊರಟ ವಾನರ ಸೈನ್ಯದಲ್ಲಿ ಯಾರ್ಯಾರಿದ್ರು ಅಂದ್ರೆ ಒಳ್ಳೊಳ್ಳೆ ಒಂದು ಶಕ್ತಿಶಾಲಿಯರೇ ಇರ್ತಾರೆ. ಇಲ್ಲಿ ಅಂಗದ, ಜಾಂಬವಂತ, ಸುಷೇಣ, ತಾರ, ಹನುಮಂತ ಇವರೆಲ್ಲ ಮುಖ್ಯ ಆಗಿರ್ತಾರೆ. ಇವರೆಲ್ಲ ತುಂಬಾ ಶಕ್ತಿಶಾಲಿಯಾಗಿ ಇರ್ತಾರೆ. ಇವರು ಎಲ್ಲರೂ ಕೂಡ ಅರ್ಧಕ್ಕೆ ನಿಲ್ಸ್ಬಿಡೋಣ ಅನ್ನೋ ಯೋಚನೆ. ಆದ್ರೆ ಹನುಮಂತ ಬಿಡೋದಿಲ್ಲ. ರಾಮನ ಕೆಲಸಕ್ಕೆ ಸೋಮೇರಿತನ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೊಡೆದು ಕರ್ಕೊಂಡೋದ್ನಂತೆ. ಯಾವ ರೀತಿ ಅಂದ್ರೆ ತುಂಬಾನೇ ಅದೇನೋ ಹೇಳ್ತಾರಲ್ವ, ಆ ರೀತಿಯಾಗಿ ಹೊಡೆದು ಕರ್ಕೊಂಡು ಹೋಗಿದ ಮೇಲೆನೆ ಅವ್ರು ಅಲ್ಲಿ ದಕ್ಷಿಣ ಸಮುದ್ರಕ್ಕೆ ಅಲ್ಲಿ ತಲುಪ್ತಾರೆ. ನಿಮಗೆ ರಾಮನ ಕೆಲಸ ನೀವೆಲ್ಲರೂ ಕೂಡ ರಾಮನ ಕೆಲಸ ಮಾಡಿದ್ರೆ ಸರಿ, ಇಲ್ಲ ಅಂತಂದ್ರೆ ಬಲಾತ್ಕಾರ ಮಾಡಿ ಆದ್ರೂ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ, ಆ ಕೆಲಸ ಮಾಡೇ ಮಾಡಿಸ್ತೀನಿ. ಇಲ್ಲಿ ಬಲಾತ್ಕಾರ ಅಂದ್ರೆ ಈ ರೀತಿ ಮಾಡ್ಬೇಕು. ಬಲಾತ್ಕಾರ ಅಂದ್ರೆ ಬೇರೆ ಬೇರೆ ರೀತಿ ಅಲ್ಲ. ಅಂದ್ರೆ ರಾಮನ ಕೆಲಸಕ್ಕೆ ನಾವು ಬಲಾತ್ಕಾರ ಮಾಡೋದ್ರಿಂದ ಯಾವ ದೋಷನೂ ಇಲ್ಲ. ಇದು ದೇವರ ಒಂದು ಸೇವೆ ಆಗಿರೋದ್ರಿಂದ ಇಲ್ಲಿ ಬಲಾತ್ಕಾರ ಮಾಡಿ ಆದ್ರೂ ಆ ಕೆಲಸವನ್ನ ಮಾಡಿಸ್ಬೇಕು ಅನ್ನೋ ಒಂದು ವಿಷಯವನ್ನ ಹನುಮಂತನಿಂದ ನಾವೆಲ್ಲಿ ತಿಳ್ಕೊಬೇಕಾಗತ್ತೆ. ಈ ರೀತಿ ಹನುಮಂತ ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ. ದಕ್ಷಿಣ ದಿಕ್ಕಿಗೆ ಸಮುದ್ರದ ತೀರಕ್ಕೆ ಹೊರಟೋಗ್ತಾರೆ. ಇನ್ನ ಸಮುದ್ರ ತೀರಕ್ಕೆ ಮುಂದೆ ಇನ್ನೇನು ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ ಯಾರಿಗೂ ಕೂಡ. ಹೋಗ್ಬಿಟ್ಟಿದ್ದಾರೆ ಸಮುದ್ರ ತೀರಕ್ಕೆ ಅಂತ. ಇನ್ನೇನ್ ರಾಮನ ಕತೆ ಕೇಳ್ಕೊಂಡು ಉಪವಾಸ ಮಾಡ್ಕೊಂಡು ಪ್ರಾಣ ಬಿಡೋದ್ ಒಂದೇ ಅವ್ರಿಗೆ ಒಂದು ದಾರಿ ಆಗಿರುತ್ತೆ. ಯಾಕಂದ್ರೆ ಪಾಪ ಊಟ ಇಲ್ಲ, ಏನು ಇಲ್ಲ. ಸುಮ್ನೆ ಅವರು ಲೆಕ್ಕಾಚಾರಕೊಂಡು ಹೋಗೋಣ ಅಂದ್ರೆ ಹನುಮಂತ ಬಿಡ್ತಾ ಇಲ್ಲ. ಇನ್ನೇನು ರಾಮನ ಕತೆ ಕೇಳ್ಕೊಳೋದು, ಉಪವಾಸ ಮಾಡೋದು, ಅಲ್ಲೇ ಪ್ರಾಣ ಬಿಡೋದು ಅಂತ ಎಲ್ಲಾರು ಮಾತಾಡ್ಕೊಂತಾರೆ. ಓಕೆ ಸುಷ್ಮಾ ಅವ್ರೆ, ಬಿಡಿ ಇನ್ನೊಂದು 2 ನಿಮಿಷ ಆಗ್ತದೆ ಅಷ್ಟೇ. ಇನ್ನೇನ್ ಲೆಕ್ಕಾಚಾರ ಹಾಕೊಂತಾರೆ? ರೆಕಾರ್ಡಿಂಗ್ ಕಳಿಸ್ತೀರಲ್ವಾ ಮ್ಯಾಮ್? ಕಳಿಸ್ತೀವಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಇನ್ನೇನ್ ಲೆಕ್ಕಾಚಾರ ಹಾಕೊಂತಾರ ಅವರು. ಇನ್ನ ನಾವೆಲ್ಲರೂ ಕೂಡ ರಾಮನ ಕತೆ ಕೇಳ್ಕೊಂಡು ಪ್ರಾಣವನ್ನ ಬಿಡೋದು. ಇಲ್ಲಿ ರಾಮನ ಕತೆ ಕೇಳೋದು ಕೂಡ ಮಂಗಳಕಾರನೇ ಆಗಿರುತ್ತೆ. ಯಾಕೆಂದ್ರೆ ರಾಮನ ಕತೆ ಕೇಳ್ತಾ ಒಂದು ಒಳ್ಳೆ ಸುದ್ದಿ ಬರುತ್ತೆ ಅವ್ರಿಗೆ. ಯಾರಿಂದ? ಸಂಪತ್ತಿ ಅನ್ನೋ ಪಕ್ಷಿಯಿಂದ ಒಂದು ವಿಷಯ ತಿಳಿಯುತ್ತೆ. ಇಲ್ಲಿ ಸೀತೆ ಎಲ್ಲಿದ್ದಾರೆ ಅನ್ನೋದನ್ನ ಈ ರಾಮನ ಕತೆ ಕೇಳ್ತಾ ಇರ್ತೀವಲ್ಲ, ಆ ಒಂದು ಪುಣ್ಯದ ಫಲದಿಂದನೇ ಈ ಸಂಪತ್ತಿ ಪಕ್ಷಿ ಬಂದು ಈ ವಿಷಯವನ್ನ ಹೇಳುತ್ತೆ. ಸೀತೆ ಎಲ್ಲಿದ್ದಾರೆ ಅಂತೇಳಿ ಏನೇನು ವಿಷಯ ಇದೆ ಎಲ್ಲವನ್ನು ಕೂಡ ಹೇಳ್ತಾರೆ. ಲಂಕೆಯಲ್ಲಿ ಸೀತೆ ಇದ್ದಾರೆ, ಲಂಕೆಗೆ ಎಷ್ಟು ದೂರ, 100 ಯೋಜನದಷ್ಟು ದೂರ ಇದೆ ಅಂತ ಎಲ್ಲ ಸಂಪತ್ತಿ ಪಕ್ಷಿ ಇಲ್ಲಿ ಹೇಳ್ತಾ ಹೋಗುತ್ತೆ. ಇಲ್ಲಾಂದ್ರೆ ಇವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಇಲ್ಲಿ ರಾಮನ ಕತೆ ಕೇಳಿ ಅವ್ರು ಒಂದು ಪುಣ್ಯದ ಫಲವನ್ನ ತಗೊಂಡು ಅದಾದ ನಂತರ ಆ ಪಕ್ಷಿ ಬಂದು ಅವ್ರಿಗೆ ಹೇಳೋಂಥದ್ದು ಈ ರೀತಿಯಾಗಿ ಸೀತೆಯಲ್ಲಿದ್ದಾರೆ, 100 ಯೋಜನದ ದೂರ ಇದ್ದಾರೆ. ಅದಕ್ಕೆ ಇಲ್ಲಿ ನೋಡಿ, ಯಾವುದೇ ಸೇತುವೆ ಇಲ್ಲ,
ಯಾವ್ದು ಹಗ್ಗ ಇಲ್ಲ, ಯಾವ್ದು ಇಲ್ಲ. ಅಲ್ಲಿ ಮಧ್ಯದಲ್ಲಿ ಹೋಗ್ಬೇಕಂದ್ರೆ ವಿಘ್ನಗಳೇ ಜಾಸ್ತಿ ಇದೆ ಅಂತಾನು ಸಂಪತ್ತಿ ಪಕ್ಷಿ ಹೇಳ್ಬಿಟ್ಟಿದೆ. 3 ಜನರು ರಾಕ್ಷಸರು ಇದ್ದಾರೆ, ಅಲ್ಲಿ ಹೋಗ್ಬೇಕಾದ್ರೆ ತುಂಬಾ ವಿಘ್ನಗಳನ್ನ ನೀವ್ ಎದುರಿಸ್ಬೇಕಾಗುತ್ತೆ ಅಂತ ಸಂಪತ್ತಿ ಹೇಳಿರುತ್ತೆ. ಆ ಎಲ್ಲ ವಿಘ್ನಗಳು ಇದ್ರೂ ಕೂಡ ಇದೆ. ಯಾರು ಆರ್ಬೇಕು ನಿಮ್ಮಲ್ಲಿ ಅಂತಂದ್ರೆ ತುಂಬಾ ತಾಕತ್ತಿರ್ಬೇಕು, ವಾಪಸ್ ಬರುವಂತ ತಾಕತ್ತಿರ್ಬೇಕು. ಬರುವಂತ ತಾಕತ್ತಿರೋ ಅಂತವನೇ ಅಲ್ಲಿಗೆ ಹೋಗ್ಬೇಕು, ಬೇರೆ ಯಾರ ಕೈಲೂ ಹೋಗೋದಕ್ ಸಾಧ್ಯ ಇಲ್ಲ ಅಂತ. ಇಲ್ಲಿ ನೋಡಿ, ಈ 100 ಯೋಜನೆ ಆರೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಪಕ್ಕದಲ್ಲಿರೋ ಕಪಿಗಳು ಮಾತಾಡ್ಕೊಂತ ಇದಾವಂತೆ, ನಾನು ಇಷ್ಟು ಯೋಜನೆ ಆರ್ತೀನಿ, ನಾನು ಯೋಜನೆ ಆರ್ತೀನಿ ಅಂದ್ರೆ ಇಷ್ಟು ದೂರ ಆರ್ಬಲ್ಲೆ ಅಂತ ಮಾತಾಡ್ಕೊಂತ ಇದೀವಿ. ಆದ್ರೆ ಇಲ್ಲಿ 100 ಯೋಜನೆ ಆರೋ ಅಷ್ಟು ಶಕ್ತಿ ಯಾರಿಗೂ ಇಲ್ಲ, ಯಾರಿಗೂ ತಾಕತ್ತಿಲ್ಲ. ಸೀತೆನ ನೋಡ್ಬಿಟ್ಟು ವಾಪಸ್ ಬರೋ ತಾಕತ್ತಂತೂ ಯಾರಿಗೂ ಇಲ್ಲ. ಹಾ ಹೌದು, ಸಂಪತ್ತಿ. ಆಗ ಏನ್ ಹೇಳ್ತಿದ್ದೆ, ವಾಪಸ್ ಬರುವಂತ ಒಂದು ಏನು ಶಕ್ತಿ ತಾಕತ್ತು ಯಾರಿಗೂ ಇರೋದಿಲ್ಲ, ಎಲ್ಲ ಮಾತಾಡ್ಕೊಂತ 100 ಯೋಜನೆ ಮಾಡಕ್ ಆಗಲ್ಲ. ಆಮೇಲೆ ಗೊತ್ತಾಗುತ್ತೆ ಜಾಂಬವಂತ ವಾನರದಲ್ಲಿ ಹಿರಿಯ ಆಗಿರ್ತಾನೆ ಜಾಂಬವಂತ. ಹನುಮಂತನ ಹತ್ರ ಹೋಗ್ತಾನೆ. ಹನುಮಂತ ಎಲ್ಲೋ ದೂರದಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ, ಏನ್ ಮಾಡೋದು ಇದಾರೆ ಅಂತ ಇಲ್ಲಿ ಗೊತ್ತಾಯ್ತು ವಿಷಯ. ಈ ಕಡೆ ಸೀತಾದೇವಿ ಇಲ್ಲೇ ಇದ್ದಾರೆ, ಇಷ್ಟು ದೂರ ಇದ್ದಾರೆ ಅನ್ನೋದು ಗೊತ್ತಾಯ್ತು. ಏನ್ ಮಾಡೋದು ಅಂತ ಹನುಮಂತ ಯೋಚನೆ ಮಾಡ್ತಾ ಕೂತಿದ್ದಂತೆ. ಆಗ ಜಾಂಬವಂತ ಹಿರಿಯ ಅಲ್ವಾ, ಜಾಂಬವಂತ ಹೋಗ್ತಾರೆ. ಹೋಗಿ ಹನುಮಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂತಾರಂತೆ. ಪ್ರಾಣದೇವ ನೀನಲ್ಲವೇ ಅನ್ನೋ ಒಂದು ಇದಿದೆ ಗದ್ಯ. ಆ ಒಂದು ಗದ್ಯವನ್ನ ಹೇಳ್ತಾರಂತೆ. ಅಂದ್ರೆ ಆ ಗದ್ಯದಲ್ಲಿ ಏನಿದೆ ಅಂದ್ರೆ ಹನುಮಂತನನ್ನ ಪ್ರಾರ್ಥನೆ ಮಾಡ್ತಾರಂತೆ. ಏನಂದ್ರೆ, ಹನುಮಂತ, ಈಗ ನೀನಲ್ಲದೆ ಇನ್ಯಾರು ನಮ್ಮನ್ನ ರಕ್ಷಣೆ ಮಾಡೋದಕ್ ಸಾಧ್ಯ ಇಲ್ಲಪ್ಪ. ನಮ್ಮ ಪ್ರಾಣ ನಿನ್ ಕೈಯಲ್ಲಿದೆ. ಯಾಕೆಂದ್ರೆ ಸೀತೆಯ ಸುದ್ದಿ ತಂದ್ರೆ ವಾಪಸ್ ಹೋಗೋದಕ್ಕಾಗುತ್ತೆ. ಸುಗ್ರೀವ ನಮ್ಮನ್ನೆಲ್ಲ ಕ್ಷಮಿಸ್ತಾನೆ. ಇಲ್ಲಿ ನಾವೇನಾದ್ರೂ ಬರೀ ಕೈಯಲ್ಲಿ ವಾಪಸ್ ಹೋದ್ವಿ ಅಂದ್ರೆ ಸುಗ್ರೀವ ನಮ್ಮನ್ನ ಸಾಯಿಸ್ಬಿಡ್ತಾನೆ, ಕೊಂದು ಬಿಡ್ತಾನೆ. ಯಾಕಂದ್ರೆ ಸುಗ್ರೀವಾಜ್ಞೆ ಆಗಿರುವಂತವನು ನಮ್ಮನ್ನೆಲ್ಲ ಕೊಂದಾಕ್ಬಿಡ್ತಾನೆ. ಅವ್ನು ಮಹಾ ಕಠಿಣ ಶಾಸನದವನು, ಏನ್ ಹೇಳಿದಾನೋ ಅದನ್ನ ಮಾಡೇ ತೀರ್ತಾನೆ. ಅದಕ್ಕೆ ಸಮುದ್ರಕ್ಕೆ ನಾವೆಲ್ಲ ಬಿದ್ದು ಸಾಯದೆ ವಾಸಿ ಅಂತ. ಯಾಕಂದ್ರೆ ಲಂಕೆಯ ಸುದ್ದಿ, ಸೀತೆಯ ಸುದ್ದಿ ತರುವ ತಾಕತ್ತು ಇಲ್ಲ ಅಂತ. ನೀನೇ ನಮಗೆ ಎಲ್ಲ ರಕ್ಷಣೆ ಮಾಡ್ಬೇಕು ಅಂತೇಳಿ ಈ ರೀತಿಯಾಗಿ ವಾನರರ ಪರವಾಗಿ, ಎಲ್ಲ ವಾನರ ಸೈನ್ಯ ಇದೆಯಲ್ಲ ಅವರ ಪರವಾಗಿ ಜಾಂಬವಂತ ಹನುಮಂತನನ್ನ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ. ಅಂದ್ರೆ ಈ ರೀತಿಯಾಗಿ ಇಲ್ಲಿ ಯಾವ ರೀತಿ ಸಂದರ್ಭ ಇದೆ ಅಂದ್ರೆ ತುಂಬಾ ಕಷ್ಟ, ಇನ್ನೇನ್ ಕ್ರಿಟಿಕಲ್ ಕಂಡೀಷನ್, ಏನ್ ಮಾಡೋದು ಸಾಧ್ಯನೇ ಇಲ್ಲ, ಏನು ಹೊಡಿತಾನೆ ಇಲ್ಲ, ಯಾವ ರೀತಿ ನಾವ್ ಆರೋದು ಅಂತ. ಇನ್ನೇನ್ ಪ್ರಾಣ ಒಂದು ಇದ್ರೆ ಪ್ರಾಣ ಕಳ್ಕೊಳೋದು ಒಂದೇ ಬ್ಯಾಲೆನ್ಸ್ ಇರುತ್ತೆ. ಆ ರೀತಿಯಾಗಿ ಇರುವಂತಹ ಸಂದರ್ಭದಲ್ಲಿ ಈ ವಾನರರು ಅಷ್ಟು ಕಠಿಣವಾಗಿ ಇರ್ತಾರಂತ. ಅಂದ್ರೆ ಕ್ರಿಟಿಕಲ್ ಕಂಡೀಷನ್ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಅದಕ್ಕೆ ಉದಾಹರಣೆ ನೋಡೋದಾದ್ರೆ ಹೇಳ್ತೀನಿ ಮುಂದೆ. ಎಂತ ಕಷ್ಟ ಅಂದ್ರೆ ತುಂಬಾನೇ ಕಷ್ಟ. ಈ ಕಷ್ಟ ಯಾವಾಗ ಬರುತ್ತೆ ಅಲ್ಲಿಂದ ಈಚೆಗೆನೆ ನಮ್ಗಿಲ್ಲಿ ಸುಂದರಕಾಂಡ ಶುರುವಾಗುವಂಥದ್ದು. ಇಲ್ಲಿ ನೋಡಿ, ಸುಂದರಕಾಂಡ ಶುರುವಾಗೋದೇ ಇಲ್ಲಿಂದ. ಇಲ್ಲಿ ಕಷ್ಟ ಎಲ್ಲಿ ಇದೆಯೋ ಅವಾಗಿಂದಾನೆ ನಮ್ಗಿಲ್ಲಿ ಸುಂದರಕಾಂಡ ಅಲ್ಲಿಗೆ ಪ್ರಾರಂಭ ಆಗುತ್ತೆ. ಇಲ್ಲಿ ಎಲ್ಲಿ ಹೋಗ್ಬೇಕು, ಏನ್ ದಾರಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಮಗೂ ಅಷ್ಟೇ, ಏನಾದ್ರೂ ಒಂದು ಕಷ್ಟ ಬಂದಿದೆ ಅಂತ ಅನ್ಕೊಳ್ಳಿ, ಯಾವ್ದೋ ಒಂದು ಕಷ್ಟ ಬಂದಾಗ ನೀನ್ ಕಳ್ಕೋಬೇಕು ಅನ್ನೋ ಸಂದರ್ಭದಲ್ಲಿ ನಾವು ಸುಂದರಕಾಂಡವನ್ನ ಪಾರಾಯಣ ಮಾಡಿದ್ರೆ ಆ ಕಷ್ಟದಿಂದ ಪರಿಹಾರ ಸಿಗುತ್ತೆ. ಅದು ಕೂಡ ನಾವು ಸುಂದರಕಾಂಡದಲ್ಲಿ ನೋಡ್ಬೋದು. ಯಾವಾಗ ಜಾಂಬವಂತ, ಈ ಸುಂದರಕಾಂಡದಲ್ಲಿ ಜಾಂಬವಂತ ಯಾವಾಗ ಹನುಮಂತನಿಗೆ ಶರಣಾದ, ಅದೇ ರೀತಿ ನಾವು ಕೂಡ ಇಂತಹ ಸಂದರ್ಭದಲ್ಲಿ ಹನುಮಂತನಿಗೆ ಶರಣಾದ್ರೇನೆ ನಮಗೆ ಎಲ್ಲಾ ಕೆಲಸಗಳು ಕೂಡ ಸುಲಭವಾಗಿ ಆಗುತ್ತೆ. ಇಂತಹ ಕಷ್ಟ ಸಮಯಗಳಲ್ಲಿ ನಾವು ಹನುಮಂತನನ್ನ ಪ್ರಾರ್ಥನೆ ಮಾಡ್ಲೇಬೇಕಾಗುತ್ತೆ. ಆಗ ಒಂದು ಆ ಕಷ್ಟದ ಸಮಯದಲ್ಲಿ ನಾವೆಲ್ಲರೂ ಕೂಡ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ನೀನೇ ಗತಿ, ನೀನೇ ನಮ್ಗೆ ರಕ್ಷಣೆ ಮಾಡ್ಬೇಕು, ನನ್ಗೇನು ಗೊತ್ತಾಗ್ತಾನೆ ಇಲ್ಲ ಅಂತ ಜಾಂಬವಂತ ಯಾವಾಗ ಅವರಲ್ಲಿ ಕೇಳ್ಕೊಂತಾರೆ ಅವಾಗೇನೆ ಅವ್ರಿಗೆ ಒಂದು ಧೈರ್ಯ ಬರುವಂತದ್ದು.
ಹನುಮಂತನಿಗೆ. ಆವಾಗ ದೇವರು ಏನ್ ಮಾಡ್ತಾರೆ, ಅವಾಗ ಆರೋದಕ್ಕೆ ಶುರು ಮಾಡ್ತಾರೆ. ಅದೇ ಯಾವಾಗ ಕೇಳ್ಕೊಂತಾರಲ್ವಾ, ಜಾಂಬವಂತ ಕೇಳ್ಕೊಂಡಂತ ಕ್ಷಣದಿಂದನೇ ನಮಗೆ ಸುಂದರಕಾಂಡ ಸುಂದರಕಾಂಡ ಅಲ್ಲಿಂದ ಶುರುವಾಗುತ್ತೆ. ಎಲ್ಲಿಂದ, ಯಾವಾಗ ಜಾಂಬವಂತ ಹನುಮಂತನಿಗೆ ಶರಣಾಗ್ಬಿಡ್ತಾರೆ ಆವಾಗಿಂದನೇ ಈ ಸುಂದರಕಾಂಡ ಮೊದಲನೇ ಪ್ರಾರಂಭ ಆಗುವಂಥದ್ದು. ಮೊದಲನೇ ಶ್ಲೋಕ, ತಥೋ ರಾವಣ ನೀತಾಯ ಸೀತಾಯ ಶತ್ರುಕರ್ಷಣ ಯೇಷ ಪದಮನ್ವೇಷ್ಟುಂ ಚಾರಣಾಚರಿತೆ. ಆ ರೀತಿ ಶತ್ರು ಸಂಹಾರಕನಾದ ಹನುಮಂತ ಜಾಂಬವಂತನ ಪ್ರೇರಣೆಯಿಂದ ಅದ್ಭುತವಾದ ಶಕ್ತಿನ ಸ್ಮರಿಸ್ಕೊಂಡು ರಾವಣನಿಂದ ಅಪಹರಣ ಮಾಡಿಸ್ಕೊಂಡಿರ್ತಾರೆ ಸೀತೆಯ ಜಾಡನ್ನು ಹುಡುಕುವ ಸಲುವಾಗಿ ದೇವತೆಗಳು ಎಲ್ಲಿ ಸಂಚಾರ ಮಾಡ್ತಾರೆ ಆಕಾಶದಲ್ಲಿ, ಆ ರೀತಿಯಾದಂತಹ ಒಂದು ಮಾರ್ಗದಲ್ಲಿ ಪ್ರಯಾಣವನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಸುಂದರಕಾಂಡ ಮೊದಲನೇ ಸರ್ಗ, ಇಲ್ಲಿಂದ ನಮಗೆ ಸುಂದರಕಾಂಡ ಪ್ರಾರಂಭ. ಇಲ್ಲಿಗೆ ಸುಂದರಕಾಂಡ ಎಲ್ಲಿಂದ ಹೇಗೆ ಹನುಮಂತನ ಆರಾಧನೆ, ಸುಂದರಕಾಂಡ ಅನ್ನೋ ಹೆಸರು ಹೇಗ್ ಬಂತು ಅನ್ನೋದನ್ನ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನ ನಿಮ್ಗೆ ನಾನು ಹೇಳಿ, ಇಲ್ಲಿಂದ ಮುಂದಕ್ಕೆ ನಮ್ಗೆ ಸುಂದರಕಾಂಡ ಪ್ರಾರಂಭ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಎಲ್ಲರಿಗೂ ಕೂಡ. ಅರ್ಥ ಆಯ್ತು ಚೆನ್ನಾಗಾಯ್ತು ಮೇಡಮ್. ಚೆನ್ನಾಗಿ ಹೇಳಿದ್ರಿ ಮ್ಯಾಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ, ಅರ್ಥ ಆಯ್ತು. ಅರ್ಥ ಆಯ್ತಲ್ವಾ? ಯಾಕಂದ್ರೆ ಸುಂದರ ಅನ್ನೋದು ಸುಂದರ ಕಾಂಡದಲ್ಲಿ ನಾವು ಎಲ್ಲವನ್ನು ಕೂಡ ಗ್ರಹಿಸ್ಕೋಬಹುದು, ಎಲ್ಲವನ್ನು ಕೂಡ ತಿಳ್ಕೊಬಹುದು. ನಾವು ಏನೇನ್ ಮಾಡ್ತಾ ಇರ್ತೀವಲ್ಲ ತಪ್ಪುಗಳು, ನಾವು ಏನೇನ್ ತಪ್ಪಾಡ್ತಾ ಇರ್ತೀವಿ ಅದನ್ನೆಲ್ಲನೂ ಕೂಡ ನಾವು ಸುಂದರ ಕಾಂಡದಲ್ಲಿ ನೋಡ್ಬೋದು. ಅದಕ್ಕೆ ಇದು ಸುಂದರವಾಗಿರುವಂತಹ ಕಾಂಡ. ಸುಂದರ ಅಂದ್ರೇನೆ ಅಷ್ಟು ಪವಿತ್ರ ಆಗಿರುವಂತದ್ದು, ಅಷ್ಟು ಶಕ್ತಿ ಬಲ. ಬುಕ್ ನೋಡೋದಕ್ಕೆ ಅದು ಬುಕ್ ಆಗಿದೆ ಸುಂದರಕಾಂಡ, ಬಟ್ ಅಂದ್ರೆ ಅದರಲ್ಲಿ ತುಂಬಿರುವಂತಹ ಎಲ್ಲಾ ಶಕ್ತಿಗಳನ್ನ ನಾವು ನೋಡ್ತಾ ಇದ್ರೆ ತುಂಬಾನೇ ಆಗುತ್ತೆ. ಧನ್ಯವಾದ. ಈಗ 6 ಗಂಟೆಗೆ ಮತ್ತೆ ನಮ್ಗೆ ಎಲ್ಲರಿಗೂ ಕ್ಲಾಸ್ ಇದೆ, ಎಲ್ಲರಿಗೂ ಕೂಡ ಕ್ಲಾಸ್ ಇರೋದ್ರಿಂದ ಮೀಟನ್ನ ಬಿಡ್ಬೋದು. ಮುಂದೆ ನಾವು ನಾಳೆ ಯಾವ್ದಿರೋದು, ನಾಳೆ ದುರ್ಗಾ ಸಪ್ತಶತಿ. ನಾಳೆ ದುರ್ಗಾ ಸಪ್ತಶತಿಯಲ್ಲಿ ಏನಿದೆ ಅನ್ನೋದನ್ನ ನೋಡಿಕೊಂಡು ಮತ್ತೆ ಗುರುವಾರದಿಂದ ನಾವು ಶ್ಲೋಕಗಳ ಕಡೆಗೆ ಹೋಗ್ತೀವಿ. ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಧನ್ಯವಾದ. ದೀಪಂ ಕೇಳಿಸ್ತಾ ಇಲ್ಲ, ಎಕೋ ಹೊಡಿತಾ ಇದೆ. ಲತಾ ಅವಿನಾಶ್ ಅವ್ರದ್ದು 2 ಐಡಿ ಬಂದಿದೆ, ಅದಕ್ಕೆ ಎಕೋ ಹೊಡಿತಾ ಇದೆ. ಹೇಳಿ ಭವಿ ಅವರೇ. ಮ್ಯಾಮ್ ಏನಿಲ್ಲ, ಒಂದು ಡೌಟ್ ಇತ್ತು ಮ್ಯಾಮ್. ಅದಕ್ಕೆ ವಿಷ್ಣು ಸಹಸ್ರನಾಮಗೆ ನೀವು ಅದೇ 4:30 ಇಂದ 5 o'clock ವರೆಗೂ ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದ್ರಿ. ಅದಾ, ಇದು ಮುಗಿಲಿ, ಇದು ಮುಗಿದ್ಮೇಲೆ ಇದು ಟೈಮ್ ಹೇಳಕ್ ಆಗಲ್ಲ. ಇದು ಹೇಳ್ತಾ ಏನಾಗುತ್ತೆ ನೋಡಿ, ಟೈಮ್ ಆಗ್ಲೇ 5:10 ಆಗ್ಬಿಟ್ಟಿದೆ. ಈಗ ನಿಮ್ಗೆ 4:15 ಅಂತ ಕೊಟ್ಟಾಗ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈ ಬುಧವಾರ ಕಳೆದ್ಮೇಲೆ ನಾನು ಮೆಸೇಜ್ ಹಾಕ್ತೀನಿ. ಅವಾಗ ಏನಂದ್ರೆ ಶ್ಲೋಕಗಳು ಹೇಳ್ಕೊಡುವಾಗ ಕರೆಕ್ಟ್ ಟೈಮ್ಗೆ ಎಕ್ಸಿಟ್ ಮಾಡ್ಬೋದು, ಮತ್ತೆ ಹೇಳ್ಬೋದು ಮುಂದಿನ ಕ್ಲಾಸ್ ಇದೆ ಅಂತ. ಆದ್ರೆ ಈ ರೀತಿಯಾಗಿ ನಾವು ಹೇಳೋವಾಗ ಸ್ಟಾಪ್ ಮಾಡಕ್ ಸಾಧ್ಯ ಆಗಲ್ಲ. ಓಕೆ ಮೇಡಮ್, ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಧನ್ಯವಾದ. ಎಕ್ಸಿಟ್ ಆಗೋಣ ಎಲ್ಲರೂ ಕೂಡ. ಈಗ 6 ಗಂಟೆ ಕ್ಲಾಸ್ ಇದೆ, ನಾನು ಈಗ 5:15 ಅಷ್ಟೆಲ್ಲ ರೆಡಿ ಆಗ್ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.